ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರೆಸಿ, ಕುಸುಮಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಸ್ತುತಿಸಿರುವಂತಹ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರ ಈ ಕವಿತೆಯನ್ನ ಸ್ಮರಿಸಿ, ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕುವೆಂಪು ನಗರದವರ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ದಂಪತಿಗಳ ಶುಭಾಶೀರ್ವಾದದೊಂದಿಗೆ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮ ನಮ್ಮ ಶ್ರೀ ತರಳಬಾಳು ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಎರಡೂ ಕೂಡ ದೊಡ್ಡ ಸಂಸ್ಥೆಗಳೇ. ಒಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮತ್ತೊಂದು ಶ್ರೀ ತರಳಬಾಳು ವಿದ್ಯಾಸಂಸ್ಥೆ. ನಿಮ್ಮ ಶ್ರೀ ತರಳಬಾಳು ವಿದ್ಯಾಸಂಸ್ಥೆಯ ಒಂದು ಮೂಲ ಮಠದ ಬಗ್ಗೆ ಯಾರಿಗಾದ್ರೂ ಗೊತ್ತಾ? ನಮ್ಮ ಈ ಒಂದು ತರಳಬಾಳು ವಿದ್ಯಾಸಂಸ್ಥೆ ಯಾವ ಮಠದ ಒಂದು ಅಧೀನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಯಾರಾದ್ರೂ ಹೇಳ್ತೀರಾ ವಿದ್ಯಾರ್ಥಿಗಳು? ಸಿರಿಗೆರೆ. ಎಲ್ಲಿದೆ ಅದು? ಚಿತ್ರದುರ್ಗ. ಪರವಾಗಿಲ್ಲ, ನಾನು ಯಾರಾದ್ರೂ ಒಬ್ರು ಹೇಳ್ತೀರಾ ಪುಸ್ತಕ ಬಹುಮಾನ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಮಕ್ಕಳು ಕೂಡ ತಿಳ್ಕೊಂಡಿರೋದ್ರಿಂದ ಪರವಾಗಿಲ್ಲ, ಮತ್ತೊಂದು ಸಲ ನಿಮ್ಗೆಲ್ಲರಿಗೂ ಕೂಡ ಬಹುಮಾನವನ್ನ ಕೊಡ್ತೇನೆ. ಆ ಸಿರಿಗೆರೆ ತರಳಬಾಳು ವಿದ್ಯಾಸಂಸ್ಥೆ 12ನೇ ಶತಮಾನದಲ್ಲಿ ಸ್ಥಾಪನೆಯಾದದ್ದು. ಆ ಸ್ಥಾಪನೆ ಆಗಬೇಕಾದರೆ ಒಬ್ಬರು ಶರಣರು ಕಾರಣ. ಆ ಶರಣರ ಹೆಸರು ಹೇಳಕ್ಕಾಗತ್ತಾ? ಯಾರಾದ್ರೂ ಕೈ ಎತ್ತೀರಾ? ಯಾರು ಗೊತ್ತು ಅಂತ? ನಮ್ಮ ತರಳಬಾಳು ಮಠ ಸ್ಥಾಪನೆ ಆಗಬೇಕಾದ್ರೆ 12ನೇ ಶತಮಾನದ ಬಸವಾದಿ ಪ್ರಮಥರನ್ನ, ಬಸವಣ್ಣವರು ಕೇಳಿದಿರಲ್ಲ, ನಮ್ಮ ಕರ್ನಾಟಕದ ಸಂಸ್ಥೆ ಬಸವಣ್ಣವರು, ಅವರ ಸಮಕಾಲೀನರು ಅವರು ಬಂದು ಸಿರಿಗೆರೆಯಲ್ಲಿ ಆ ಒಂದು ತರಳಬಾಳು ಮಠವನ್ನ ಸ್ಥಾಪನೆ ಮಾಡ್ತಾರೆ. ಆ ವ್ಯಕ್ತಿ, ಆ ಶರಣರು ಯಾರು ಅಂತ ಯಾರಾದ್ರೂ ಹೇಳ್ತೀರಾ? ಅಪ್ಪ ಯಾರ ಕೈ ಎತ್ತಬೇಕು ನನಗೆ? ಮರಳ ಸಿದ್ಧ. ಬಾಪ ಕೈ ಎತ್ತಿರೋದ್ರಿಂದ ನಿಮಗೆ ಒಂದು ಬಹುಮಾನವನ್ನ ಕೊಡ್ತಾ ಇದ್ದೀನಿ. ಬಾ, ನನ್ ಕೈ ಎತ್ತಿ ಅಂತ ಹೇಳಿದೆ. ಅಭಿನಂದನೆಗಳು ನಿಮಗೆ. ಎಸ್, ಈಗ ವಿಷಯಕ್ಕೆ ಬರ್ತೇನೆ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಸ್ವಲ್ಪ ಮೂಲದ ಬಗ್ಗೆ ತಿಳ್ಕೊಬೇಕಲ್ವ. ನಾವೊಂದು ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಂಸ್ಥೆಯ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ತಿಳ್ಕೊಳಕ್ತಾರೆ ಅಲ್ವಾ? ಆ ಒಂದು ಉದ್ದೇಶದಿಂದ ಪರವಾಗಿಲ್ಲ, 90% ವಿಷಯವನ್ನ ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಮತ್ತು ಮಠದ ಬಗ್ಗೆ ತಿಳ್ಕೊಂಡಿದ್ದೀರಾ. ಧನ್ಯವಾದಗಳು ಮಕ್ಕಳ. ಈ ದಿನ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಬಗ್ಗೆ ಇಲ್ಲಿ ಮಾತನಾಡೋದಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಕಣ್ಣುಗಳನ್ನು ನೋಡ್ತಾ ಇದ್ರೆ ಒಂದು ಭವಿಷ್ಯದ ಒಂದು ನಕ್ಷೆಯನ್ನ ಕಾಣ್ತಾ ಇದ್ದೀನಿ ನಾನು. ನಿಮ್ಮ ಕಣ್ಣಲ್ಲಿ ಏನೋ ಒಂದು ಭವಿಷ್ಯದ ನಕ್ಷೆಯ ಗೋಚರ ಆಗ್ತಾ ಇದೆ. ಮತ್ತೆ ನಿಮ್ಮ ಉಸಿರಲ್ಲಿ ಒಂದು ಕಾಲದ ಕರೆಯ ಧ್ವನಿ, ನೀವು ಉಸಿರಾಡ್ತಾ ಇದೆಯಲ್ಲ, ಆ ಉಸಿರಿನಲ್ಲಿ ಒಂದು ಕಾಲದ ಕರೆಯ ಧ್ವನಿ ನಮಗೆ ಕೇಳ್ತಾ ಇದೆ. ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಉಪನ್ಯಾಸ ನೀಡೋದಕ್ಕೆ ಬಂದಿಲ್ಲ, ಅಥವಾ ಮಾದಕ ವಸ್ತುಗಳು ಅಂದ್ಬಿಟ್ಟು ಹೇಳಿ ಅದರ ಬಗ್ಗೆ ಭಯವನ್ನ ಹುಟ್ಟಿಸೋದಿಕ್ಕೆ ಬಂದಿಲ್ಲ. ನಾನು ಬದಲಾಗಿ ನಿಮ್ಮ ಮನದೊಳಗೆ ಒಂದು ಬೆಳಕನ್ನ ಹಚ್ಚಲು ಬಂದಿದ್ದೇನೆ. 20 ರಿಂದ 30 ನಿಮಿಷದ ಒಳಗಡೆ ನಾನು ಮಾತನಾಡುವಂತಹ ಕೆಲವು ವಿಷಯಗಳಲ್ಲಿ ನಿಮ್ಮ ಮನದ ಬೆಳಕು ಹಚ್ಚುತ್ತೆ ಅಂದ್ರೆ ಅದನ್ನ ಸ್ವೀಕಾರ ಮಾಡಿ. ನಮಗೆ 2 ಕಿವಿ ಕೊಟ್ಟಿದ್ದಾರೆ, ಒಂದು ಕಿವಿ ಕೇಳೋದಕ್ಕೆ, ಇನ್ನೊಂದು ಕಿವಿ ಬಿಡೋದಿಕ್ಕ.
ಅಲ್ಲ, ಒಳ್ಳೆಯ ವಿಷಯಗಳನ್ನ ಎರಡು ಕಿವಿಗಳಿಂದಲೂ ಕೂಡ ತೆಗೆದುಕೊಂಡು ಅದನ್ನ ಹೃದಯದಲ್ಲಿ ಆಚರಿಸಿಕೊಂಡು ನಮ್ಮ ಬದುಕನ್ನ ಬಂಗಾರವನ್ನ ಮಾಡಿಕೊಳ್ಳೋದಿಕ್ಕೆ ಆ ಎರಡು ಕಿವಿಗಳನ್ನ ಕೊಟ್ಟಿದ್ದಾರೆ. ಆದುದರಿಂದ ಎರಡು ಕಿವಿಗಳಿಂದ ಸ್ವೀಕರಿಸಿ, ಕೇಳಬೇಡಿ ಆಲಿಸಿ. ಕೇಳೋದು ಅಂದ್ರೆ ನೀವು ಹೊರಗಡೆ ಹೋದ ತಕ್ಷಣ ನಾನು ಏನು ಮಾತಾಡಿದೆ ಅಂದ್ರೆ ನಿಮ್ಗೇನು ಗೊತ್ತಿರೋದಿಲ್ಲ. ಆಲಿಸೋದು ಅಂದ್ರೆ ನೀವು ಹೊರಗಡೆ ಹೋದಾಗ ಏನು ಮಾತಾಡಿದ್ರು ಅಂತ ನೀವೇನ್ ಮಾಡ್ಬೋದು, ಹೇಳ್ಬೋದು. ಆದುದರಿಂದ ಕೇಳಬೇಡಿ, ಏನ್ ಮಾಡಿ, ಆಲಿಸಿ. ನಮ್ಮ ಅನುಭವ ಮಂಟಪ ಅಂತ 12ನೇ ಶತಮಾನದಲ್ಲಿರುತ್ತೆ. ಆ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರು, ಸ್ಥಾಪನೆ ಮಾಡಿದವರು ಬಸವಣ್ಣವರು. ಅದರ ಅಧ್ಯಕ್ಷರು ಯಾರು ಗೊತ್ತಾ? ಅಲ್ಲಮ ಪ್ರಭುಗಳು. ಅವರು ಒಂದು ಅದ್ಭುತವಾದ ವಚನವನ್ನ ಕೊಡ್ತಾರೆ. ಅಂದ್ರೆ ನಮ್ಮನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಅದು ಮಾದಕ ವಸ್ತು ವಿರೋಧಿಗೆ ಸಂಬಂಧಪಟ್ಟಂತಹ ವಚನ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ನಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ. ಇದೆಯಾದು ನಿಮ್ಮ ಟೆಕ್ಸ್ಟಲ್ಲಿ ಇದೆಯಾ? ಪರವಾಗಿಲ್ಲ, ಹಂಗಾದ್ರೆ ನಿಮ್ಮ ಪಠ್ಯಕ್ಕೂ ಕೂಡ ಪೂರಕ ಆಯಿತು ಅಂತ ನಾನು ಅದು ಭಾವಿಸಿದ್ದೇನೆ. ಈ ಒಂದು ಅದ್ಭುತವಾದ ವಚನ ಅಂದ್ರೆ, ಕಾಲುಗಳೆರಡು ಗಾಲಿ ಕಂಡಯ್ಯ. ನಮ್ಮ ಕಾಲುಗಳಿದೆಯಲ್ಲ, ಅದು ಒಂದು ರೀತಿ ಚಕ್ರಗಳ ರೀತಿ. ದೇಹ, ಈ ದೇಹ ಇದೆಯಲ್ಲ, ಅದು ತುಂಬಿದ ಬಂಡಿ. ಆ ಬಂಡಿ ಹೋಗ್ಬೇಕಾದ್ರೆ ಆ ಬಂಡಿಯಲ್ಲಿ ಏನಿರುತ್ತೆ ಅದನ್ನ ಆ ಒಂದು ಬಂಡಿಗೆ ನಮ್ಮ ದೇಹವನ್ನ ಹೋಲಿಸ್ತಾರೆ. ಬಂಡಿಯ ಒಡೆವರೈವರು ಮಾನಿಸರು. ಮಾನಿಸರು ಅಂದ್ರೆ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣು ಏನನ್ನ ನೋಡ್ಬೇಕು ಅದನ್ನೇ ನೋಡಬೇಕು, ಕಿವಿ ಏನನ್ನ ಕೇಳಬೇಕು ಅದನ್ನೇ ಕೇಳಬೇಕು, ಚರ್ಮ ಏನನ್ನ ಸ್ಪರ್ಶಿಸ್ಬೇಕು ಅದನ್ನೇ ಸ್ಪರ್ಶಿಸಬೇಕು, ನಾಲಿಗೆ ಏನನ್ನ ಮಾತನಾಡಬೇಕು ಅದನ್ನೇ ಮಾತನಾಡಬೇಕು. ಹೀಗೆ ಪಂಚೇಂದ್ರಿಯಗಳು ಯಾವ ಉದ್ದೇಶವನ್ನ ಇಟ್ಟುಕೊಂಡು ಇದೆಯೋ ಅದೇ ಉದ್ದೇಶವನ್ನ ಇಟ್ಕೊಂಡು ನಡೆದ್ರೆ ಆ ಬಂಡಿ ಯಶಸ್ವಿಯಾಗಿ ಸಾಗುತ್ತೆ. ಆದರೆ ಅದನ್ನ ಉದ್ದೇಶವನ್ನ ತಿಳಿದುಕೊಳ್ಳದೆ ನಾವು ಕೆಟ್ಟ ಉದ್ದೇಶಕ್ಕೆ ಬಳಸಿಕೊಂಡಾಗ ಅದರಚ್ಚು ಮುರಿಯಿತು ಗುಹೇಶ್ವರ. ನಮ್ಮ ದೇಹ ಏನಾಗುತ್ತೆ? ವಿನಾಶದ ಕಡೆಗೆ ಸಾಗುತ್ತೆ. ವಿನಾಶದ ಕಡೆಗೆ ನಮ್ಮ ದೇಹವನ್ನು ತೆಗೆದುಕೊಂಡೋಗಬೇಕು. ಬೆಳಕಿನ ಕಡೆಗೆ ನಮ್ಮ ದೇಹವನ್ನು ತೆಗೆದುಕೊಂಡೋಗಬೇಕು, ಬೆಳಕಿನ ಕಡೆಗೆ. ಆದುದರಿಂದಲೇ ಮೊದಲೇ ಹೇಳಿದ್ದೇನೆ, ಮನದ ಬೆಳಕನ್ನು ಹಚ್ಚಲು ಇಲ್ಲಿ ಕೆಲವು ಸಂದರ್ಭದಲ್ಲಿ ನಾನು ಪ್ರಯತ್ನ ಮಾಡೋದಕ್ಕೆ ಬಂದಿದ್ದೇನೆ. ಆ ಒಂದು ಸಂದರ್ಭವನ್ನ ನೀವು ಇಲ್ಲಿ ಊಹಿಸಿಕೊಳ್ಳಿ. ಅರ್ಥ ಆಯ್ತಲ್ಲ? ಇಲ್ಲಿ ಮಾದಕ ವಸ್ತು ವಿರೋಧಿ ಅಂದ ತಕ್ಷಣ ಹುಡುಗರ ಕಡೆ ಬೆರಳು ಮಾಡೋದು ಜಾಸ್ತಿ ಅಲ್ಲ. ಆದರೆ ನಾವು ಟಿವಿಯಲ್ಲಿ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ತುಂಬಾ ಜಗಜ್ಜಾಹೀರಾಗ್ಬಿಟ್ಟಿದೆ. ಆ ಒಂದು ಟಿವಿಯಲ್ಲಿ ನ್ಯೂಸಲ್ಲಿ ನೋಡುವಾಗ ಹುಡುಗರ ಅಷ್ಟೇ ಸಂಖ್ಯೆಯಲ್ಲಿ ಹುಡುಗಿಯರು ಕೂಡ ಆ ಒಂದು ಮಾದಕ ವ್ಯಸನಕ್ಕೆ ತುತ್ತಾಗಿ ರಸ್ತೆಯಲ್ಲಿ ತೂರಾಡಿಕೊಂಡು ಬರುತ್ತಿರುವುದನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಸುದ್ದಿಯಲ್ಲಿ ಬಿತ್ತರ ಆಗೋದನ್ನ ನಾವು ನೋಡಿದ್ದೇವೆ. ಅರ್ಥ ಆಯ್ತಲ್ಲ? ಹಾಗೆ ಈ ಮಾದಕ ವ್ಯಸನಕ್ಕೆ ತುತ್ತಾಗ್ತಾ ಇರೋರು ಹುಡುಗರು ಮಾತ್ರ ಅಲ್ಲ, ಯಾರೋ ಹುಡುಗಿಯರು ಆಗ್ತಾ ಇದ್ದಾರೆ. ನಾನು ಹೇಳಿದೆ, ಭವಿಷ್ಯದ ನಕ್ಷೆ ಗೋಚರ ಆಗ್ತಾ ಇದೆ. ಯಾರಲ್ಲಿ? ನಿಮ್ಮ ತಂದೆ ತಾಯಿಗಳಲ್ಲಿ. ನನ್ನ ಮಗ ಮಗಳು ಸಾಮಾನ್ಯವಾಗಿ ಇಲ್ಲಿ ಬಂದಿರುವಂತವರು 75% 80 ವಿದ್ಯಾರ್ಥಿಗಳು ಗ್ರಾಮೀಣ ಪರಿಸರದಿಂದ ಬಂದಿರೋದು ಅಂತ ನಾನಾದ್ರೂ ಭಾವಿಸಿದ್ದೇನೆ. ಹೌದಾ? ಗ್ರಾಮೀಣ ಪ್ರದೇಶದ ಮಕ್ಕಳು ಕೈ ಎತ್ತಬಹುದಾ? ನಾನು ಅನ್ಕೊಂಡಂಗೆ 75% 80 ಮಕ್ಕಳು ಗ್ರಾಮೀಣ ಕೈ ಬಿಡಿ. ಗ್ರಾಮೀಣ ಪರಿಸರದ ಮಕ್ಕಳು. ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಒಂದು ಭವಿಷ್ಯದ ಕನಸನ್ನ ಹೊತ್ತುಕೊಂಡು ಈ ಒಂದು ತರಳಬಾಳು ವಿದ್ಯಾಸಂಸ್ಥೆಗೆ ಕಳಿಸಿದ್ದಾರೆ ಅಲ್ಲ. ನೀವು ಆ ಒಂದು ಓದಿನ ಜೀವನವನ್ನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಓದಿದ್ರೆ ಏನಾಗ್ತೀರಾ? ನೀವು ಏನ್ ಅನ್ಕೊಂಡಿದ್ದೀರಾ? ಏನ್ ಕನಸನ್ನ ಪಡ್ಕೊಂಡಿದ್ದೀರಾ? ಸೈನ್ಸ್ ಏನಾದ್ರು ತಗೊಂಡಿದ್ರೆ ನೀವು ಡಾಕ್ಟರ್ ಆಗ್ಬೋದು, ಅಥವಾ ಎಂಜಿನಿಯರ್ ಆಗ್ಬೋದು, ಅಥವಾ ನೀವೇನಾದ್ರು ಕಾಮರ್ಸ್ ತಗೊಂಡಿದ್ರೆ ಒಬ್ಬ CA ಆಗ್ಬೋದು ಅಲ್ಲ, ಅಥವಾ ನೀವೇನಾದ್ರೂ ಆರ್ಟ್ಸ್ ಏನಾದ್ರೂ ತಗೊಂಡಿದ್ರೆ ಒಬ್ಬ ಕವಿ ಆಗ್ಬೋದು, ಅಥವಾ ಯಾವುದೇ ವಿಷಯ ಆದರೂ ಒಬ್ಬ ಒಳ್ಳೆಯ ರಾಜಕಾರಣಿ ಆಗ್ಬೋದು,
ಒಳ್ಳೆಯ ವ್ಯಕ್ತಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಯಾವುದು ಬೇಕಾದ್ರೂ ಆಗ್ಬೋದು ನಿಮ್ಮ ಓದಿನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೆ. ಆದರೆ ನೀವು ಕೆಟ್ಟ ಇಂತಹ ಮಾದಕ ವ್ಯಸನಗಳಿಗೆ ತುತ್ತಾದಾಗ ಏನಾಗ್ತೀವಿ, ನಾವೇನು ಆಗೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ಏನು ಕನಸನ್ನ ಕಟ್ಕೊಂಡಿದ್ರು ಆ ಕನಸು ಏನಾಗ್ತಾ ಇದೆ, ಮುರಿದು ಬೀಳುತ್ತೆ. ಆ ಒಂದು ಉದ್ದೇಶದಿಂದಲೇ ಈ ಒಂದು ಪದವಿ ಪೂರ್ವ ಅಂತ ಇದೆಯಲ್ಲ, ಈ ಸಂದರ್ಭದಲ್ಲಿ ಮಕ್ಕಳು ಎಡುವುದು ಜಾಸ್ತಿ. ರಿಲ್ಯಾಕ್ಸ್ ಅಂತ ಅಂದ್ರೆ ಒತ್ತಡ ಅಂತ ಹೇಳ್ತಾರೆ. ಈ ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳೋಕ್ಕೋಸ್ಕರ ಯಾವನಾರು ಒಬ್ಬ ಹೇಳ್ಬಿಡ್ತಾನೆ, ಏನು ಒಂದು ಸಿಗರೆಟ್ ಸೇದೋ ರಿಲ್ಯಾಕ್ಸ್ ಆಗುತ್ತೆ, ನನ್ನ ಒತ್ತಡ ಕಡಿಮೆ ಆಗುತ್ತೆ, ನಿನ್ನ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಆದ್ರೆ ಅದು ಮಿತ್ರರ ರೀತಿ ಬರುತ್ತೆ. ಅದು ಯಾವುದು, ಈ ಸಿಗರೆಟ್ ಸೇವನೆ ಆಗ್ಬೋದು, ಮದ್ಯ ಸೇವನೆ ಆಗ್ಬೋದು, ಗುಟ್ಕಾ ಸೇವನೆ ಆಗ್ಬೋದು, ತಂಬಾಕು ಸೇವನೆ ಆಗ್ಬೋದು. ಇದು ಮಿತ್ರರಂತೆ ಬರುತ್ತೆ, ನಂತರ ಶತ್ರುವಾಗಿ ಕಾಡುತ್ತೆ. ಗೊತ್ತಾಯ್ತಲ್ಲ? ನಾವು ಪ್ರಪಂಚದಲ್ಲಿ ಎಷ್ಟೇ ಜನರನ್ನ ತೆಗೆದುಕೊಂಡ್ರೂ ಕೂಡ ಯಾರು ಕೂಡ ಈ ಒಂದು ಮಾದಕ ವ್ಯಸನವನ್ನ ಮಿತ್ರರಂತೆ ಸ್ವೀಕರಿಸಿ ಅವರು ಜೀವನದಲ್ಲಿ ಉದ್ಧಾರ ಆಗಿರುವಂತಹ ವ್ಯಕ್ತಿಗಳನ್ನ ಒಬ್ಬರನ್ನು ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ? ಆದುದರಿಂದ ಇದನ್ನ ರಿಲ್ಯಾಕ್ಸ್ಗೋಸ್ಕರ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡಬೇಡಿ. ಏನಾದ್ರೂ ಒಂದು ಸಿಗರೇಟ್ ಅನ್ನ ಸೇದೋದಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಅದೇನಾಗತ್ತೆ, ಅವಲಂಬನೆ ಆಗತ್ತೆ. ಅವಲಂಬನೆ ಆಗಿ ನಂತರ ಅದನ್ನು ಸಂಪೂರ್ಣವಾಗಿ ಅದ್ರ ಜೊತೆ ತೊಡಗಿಸ್ಕೊಂಡ್ಬಿಡ್ತೀರ. ತೊಡಗಿಸ್ಕೊಂಡಾಗ ಏನಾಗತ್ತೆ, ಅದಕ್ಕೆ ಸಂಪೂರ್ಣ ದಾಸರಾಗ್ತೀರಾ. ಸಂಪೂರ್ಣ ದಾಸರಾದ ಮೇಲೆ ಅದಕ್ಕೆ ತೆರುವಂತಹ ಬೆಲೆ ಯಾವುದು, ನಮ್ಮ ಸಂಪೂರ್ಣ ದೇಹವನ್ನೇ ತೆರಬೇಕು. ಅದರ ಚಟಕ್ಕೆ ಏನಾದರೂ ನಾವು ರಿಲ್ಯಾಕ್ಸ್ ಮಾಡೋ ಕೇಸ್ನಾದ್ರೂ ಅದರ ಚಟಕ್ಕೆ ಬಿದ್ದಾಗ ಮಾತ್ರ ನಾವು ತೆರಬೇಕಾದಂತಹ ಬೆಲೆ ಏನು ಅಂದರೆ ಇಡೀ ನಮ್ಮ ಜೀವ. ಅನೇಕ ಜನರು, ಯಾಕಂದ್ರೆ ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ, ಕೇವಲ ನಾನು ಬೋಧನೆ ಮಾಡುತ್ತಿರುವಂತಹ ಶಾಲೆಯಲ್ಲಿ ಕೇವಲ 30 ವರ್ಷ 31 ವರ್ಷಕ್ಕೆ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಈ ಒಂದು ಕುಡಿತದ ಚಟಕ್ಕೆ ಬಿದ್ದು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸಿಕೊಂಡು 31-32 ವರ್ಷಕ್ಕೆ ಜೀವವನ್ನ ತೆತ್ತಾ ಇದ್ದಾನೆ. ಅಂದ್ರೆ ಅವನನ್ನು ನಂಬಿಕೊಂಡು ಬಂದಿರುವಂತಹ ಹೆಂಡತಿ, ಅವನ 3ನೇ ತರಗತಿ 4ನೇ ತರಗತಿ ಓದುತ್ತಿರುವಂತಹ ಮಕ್ಕಳ ಭವಿಷ್ಯ ಏನಾಗಬಹುದು, ಅದರ ಬಗ್ಗೆ ನಾವು ಚಿಂತಿಸಬೇಕು. ಅರ್ಥ ಆಯ್ತಲ್ಲ? ಆದುದರಿಂದ ಪ್ರಯತ್ನವನ್ನ ಪಡೋಣ, ರಿಲ್ಯಾಕ್ಸ್ ಅನ್ನ ಮಾಡೋಣ ಅನ್ನುವ ಒಂದು ಉದ್ದೇಶದಿಂದ ಇಂತಹ ಒಂದು ಮಾದಕ ವಸ್ತುಗಳನ್ನ ಬಳಸುವುದಕ್ಕೆ ನೀವು ಯಾವುದೇ ಕಾರಣಕ್ಕೂ ಪ್ರಯತ್ನವನ್ನ ಮಾಡಬಾರದು. ಆದುದರಿಂದ ಒಂದು ಅರಿವಿನ ಜಾಗೃತಿಯನ್ನ ಉಂಟು ಮಾಡೋದಕ್ಕೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಾನು ಈಗ ಒಂದು 15 ದಿನಗಳಿಂದ 3ನೇ ಕಾರ್ಯಕ್ರಮ ಇದು ಭಾಗವಹಿಸ್ತಾ ಇರುವಂತದ್ದು. ನಾನು ಹೆಗ್ಗಡದೇವನಕೋಟೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದೆ. ಆವಾಗ ಶ್ರೀ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರು ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಗ್ರಾಮ ಮಟ್ಟದಲ್ಲಿ ನಾನು ಭಾಗವಹಿಸಿದ್ದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ಒಂದು ಜಾಗೃತಿಯನ್ನು ಉಂಟು ಮಾಡಿ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ಅರಿವು ಉಂಟು ಮಾಡುವಂಥದ್ದು. ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಭಾವ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಇದೆ, ಕೇಳಿದಿರಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅವರು ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದ್ರೆ ಒಂದು ಆರೋಗ್ಯಕ್ಕೆ ಒಂದು ವಾಕ್ಯವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮತ್ತೆ ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು. ಅಂತ ವ್ಯಕ್ತಿಯನ್ನ ಒಬ್ಬ ಆರೋಗ್ಯ ವ್ಯಕ್ತಿ ಅಂತ ಒಂದು ಡೆಫಿನೇಷನ್, ಒಂದು ವಾಕ್ಯವನ್ನ ಕೊಡ್ತಾರೆ. ನಮ್ಮ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಯಾರು? ಜಗನ್ಮಾತೆ ಅಕ್ಕ ಮಹಾದೇವಿ. ಅವರು ಒಂದು ವಚನವನ್ನ 12ನೇ ಶತಮಾನದಲ್ಲಿ, ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದದ್ದು ಯಾವಾಗ? 20ನೇ ಶತಮಾನದಲ್ಲಿ, 1948ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಆದರೆ 20ನೇ ಶತಮಾನದಲ್ಲಿ, ಅಕ್ಕ ಇದ್ದದ್ದು 12ನೇ ಶತಮಾನದಲ್ಲಿ. ಕರ್ನಾಟಕದಲ್ಲಿ ಅದಕ್ಕಿಂತ ಮೊದಲು ಸಾಹಿತ್ಯ ರಚನೆ ಆದದ್ದನ್ನು ನಾವು ನೋಡೋದೇ ಇಲ್ಲ. ಆ 12ನೇ ಶತಮಾನದಲ್ಲಿ 33 ಮಹಿಳೆಯರು ವಚನ ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಅಂತಹ ಅಕ್ಕ 12ನೇ ಶತಮಾನದಲ್ಲಿ ಒಂದು ವಚನವನ್ನ ಹೇಳ್ತಾರೆ. ಆ ವಚನ ಯಾವುದು ಎಂದರೆ, ನಡೆ ಶುಚಿ, ನುಡಿ ಶುಚಿ, ಮನ ಶುಚಿ, ತನು ಶುಚಿ, ಭಾವ ಶುಚಿ,
ಇಂತಿ ಪಂಚ ತೀರ್ಥಂಗಳನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಡಿಯಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದ ವಚನ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿ, 5 ಶುಚಿಗಳು. ಈ 5 ಶುಚಿಗಳು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಧ್ಯೇಯ ವಾಕ್ಯವನ್ನ ಮೀರಿಸುವ ರೀತಿ ಇದೆ. ನಡೆ ನುಡಿ ಶುದ್ಧವಾಗಿದ್ರೆ ಏನು? ಸಾಮಾಜಿಕ ಆರೋಗ್ಯ. ಸಮಾಜವನ್ನು ಆರೋಗ್ಯವಾಗಿರ್ಬೇಕಲ್ವಾ? ಆ ಸಮಾಜ ಆರೋಗ್ಯವಾಗಿರ್ಬೇಕಾದ್ರೆ ಏನು ನಾನು ನುಡಿತೀನಿ, ನುಡಿದಂತೆ ನಾನು ನಡಿಬೇಕು. ನಡೆದಾಗ ಮಾತ್ರ ಸಾಮಾಜಿಕ ಆರೋಗ್ಯ ಸಾಧ್ಯ ಆಗತ್ತೆ. ಇನ್ನು ತನು ಶುಚಿ. ತನು ಅಂದ್ರೆ ದೇಹವನ್ನು ಶುಚಿಯಾಗಿಟ್ಕೊಳ್ಬೇಕು. ಆಗುತ್ತಾ ದೇಹವನ್ನು ಶುಚಿಯಾಗಿಟ್ಕೊಳ್ಳೋದಕ್ಕೆ? ದೇಹವನ್ನು ಶುಚಿಯಾಗಿಟ್ಕೊಳ್ಳೋದಂದ್ರೆ ಲಕ್ಸ್ ಸೋಪು ಇನ್ಯಾವ ಸೋಪನ್ನ ಹಾಕೊಂಡು ಸ್ನಾನ ಮಾಡಿಬಿಟ್ರೆ ಅಥವಾ ಒಳ್ಳೆ ಕ್ರೀಮನ್ನ ಹಾಕೊಂಡು ಮುಖಕ್ಕೆ ಹಚ್ಕೊಬಿಟ್ರೆ ದೇಹ ಶುದ್ಧಿ ಅಂತಲ್ಲ. ದೇಹ ಶುದ್ಧಿ ಅಂದ್ರೆ ಯಾವ್ದ್ರಿಂದ ಉಂಟಾಗೋದು? ಮುಖ್ಯವಾಗಿ ಆಹಾರದಿಂದ. ಆಹಾರವನ್ನ ನಾವು ಎಲ್ಲಿ ಸೇವಿಸಬೇಕು? ಮನೆಯಲ್ಲೇ ಸೇವಿಸಬೇಕು. ಮತ್ತೆ ಹೋಗಿ ಮನೆಯಿಂದ ಡಬ್ಬಿ ತಂದಿರ್ತಾರಲ್ಲ ಅದನ್ನೇ ಸೇವಿಸಬೇಕು. ಡಬ್ಬಿಯನ್ನು ಯಾರಾದ್ರೂ ಸ್ನೇಹಿತರಿಗೆ ಕೊಟ್ಬಿಟ್ಟು ಬಾ ಮಗ ಹೊರಗಡೆ ಹೋಗಿ ಹೋಟೆಲಲ್ಲಿ ತಿನ್ಕೊಬರೋಣ ಅಥವಾ ಫಾಸ್ಟ್ ಫುಡ್ ತಿನ್ಕೊಬರೋಣ ಅಂತ ತಿನ್ಕೊಬಂದ್ರೆ ಒಂದು ದಿನ ರುಚಿಯಾಗಿರುತ್ತೆ, 2ನೇ ದಿನ ಏನಾಗುತ್ತೆ? ನಮ್ಮ ತನು ಅಂದ್ರೆ ನಮ್ಮ ದೇಹ ಏನಾಗುತ್ತೆ? ಹಾಳಾಗುತ್ತೆ. ಗೊತ್ತಾಯ್ತಲ್ಲ? ಮೊನ್ನೆ ಒಂದು ನೋಡಿರ್ಬೋದು, 21 ವರ್ಷದ ಪದವಿ ಓದ್ತಾ ಇರುವಂತಹ ಹುಡುಗ ಅಪೆಂಡಿಕ್ಸ್ ಆಗಿ ಅವನು ಪ್ರಾಣವನ್ನೇ ತೆತ್ತಂತಹ ಪ್ರಸಂಗ ಇರ್ಬೋದು. ಅವೆಲ್ಲ ಯಾವುದರಿಂದ ಉಂಟಾಗುತ್ತೆ? ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಳದೆ ಇರೋದ್ರಿಂದ. ಅರ್ಥ ಆಯ್ತಲ್ಲ? ಅದಕ್ಕೆ ಈಗ ಉದಾಹರಣೆಗೆ ನೀವು ಮನೆಯಿಂದ ಎಲ್ಲಿಗೆ ಬರ್ತೀರಾ? ಕಾಲೇಜಿಗೆ ಬರಬೇಕಾದ್ರೆ ಬಗೆ ಬಗೆಯ ತಿಂಡಿಗಳು, ಭಕ್ಷ್ಯ ಭೋಜನಗಳು ನಿಮ್ಮನ್ನ ಸೆಳೆಯುತ್ತೆ. ಪಾನಿಪುರಿ ಆಗ್ಬೋದು, ಗೋಬಿ ಮಂಚೂರಿ ಆಗ್ಬೋದು, ಇವೆಲ್ಲ ಏನ್ ಮಾಡ್ತವೆ? ಸೆಳೆಯುತ್ತೆ ಅಲ್ವಾ? ಸೆಳೆದ ತಕ್ಷಣ ನೀವು ಹೋಗೋಕ್ಕಾಗುತ್ತ ಅಲ್ಲಿಗೆ? ಅಲ್ಲ, ಎಲ್ಲೋ ಅಪರೂಪಕ್ಕೆ ತಿಂಗಳಿಗೋ 2 ತಿಂಗಳಿಗೋ ತಿಂದ್ರೆ ಪರವಾಗಿಲ್ಲ. ಆದರೆ ಅದನ್ನೇ ಹವ್ಯಾಸ ಮಾಡಿಕೊಂಡು ನಾವು ದಿನ ಹೋಗ್ಬೇಕಾದ್ರೆ ಪಾನಿಪುರಿನೇ ತಿಂದು ಹೋಗ್ಬೇಕು, ದಿನ ಹೋಗ್ಬೇಕಾದ್ರೆ ಗೋಬಿ ಮಂಚೂರಿನೇ ತಿನ್ಬೇಕು ಅನ್ನೋದು ಅದು ಏನಾಗುತ್ತೆ? ನಮ್ಮ ದೇಹವನ್ನ ಹಾಳ್ಬಾರ್ದು. ಅದಕ್ಕೆ ವಚನಕಾರರು ಅದಕ್ಕೆ ಹೇಳ್ಬಿಡ್ತಾರೆ, ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದು, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದು, ಇದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಜಗದ ಭಿನ್ನಾಣದೊಡಲು ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ. ಇದನ್ನು ಎನ್ನ ಒಡಲು, ಎನ್ನ ದೇಹ ಅಂತ ಇಟ್ಕೊಳ್ಳೋಣ ಅಂದ್ರೆ ಇದು ಎನ್ನ ದೇಹ ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇದು ನಿನ್ನ ಒಡಲು, ನಿನ್ನ ದೇಹ ಅಂತ ಹೇಳಿದ್ರೆ ಇದಕ್ಕೆ ಏನಿದೆ? ಸಾವಿದೆ. ಇದು ದೇವರ ದೇಹವೂ ಕೂಡ ಅಲ್ಲ. ಇದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಜಗದ ಭಿನ್ನಾಣದೊಡಲು ಕಾಣ ರಾಮನಾಥ. ಅಂದ್ರೆ ಬೆಳಗಿನ ಪ್ರಪಂಚದಲ್ಲಿ ಈ ದೇಹವನ್ನು ಸೃಷ್ಟಿ ಮಾಡಿಬಿಟ್ಟಿದೆಯಾ, ಈ ಒಂದು ಸೃಷ್ಟಿ ಮಾಡಿರುವಂತಹ ಪ್ರಪಂಚದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ದೇವರ ಜೊತೆಯಲ್ಲಿ ಹಾಸ್ಯವಾಗಿ ಈ ವಚನವನ್ನ ರಚನೆ ಮಾಡ್ತಾರೆ. ಆದುದರಿಂದ ಈ ದೇಹವನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ಊಟ ಮಾಡಿದ್ರೆ ನಮ್ಮ ಹಿರಿಯರು ಎಷ್ಟು ವರ್ಷ ಬದುಕ್ತಾ ಇದ್ರು? 90 ವರ್ಷ, 100 ವರ್ಷ. ನಮ್ಮ ಶಿವಕುಮಾರ ಸ್ವಾಮೀಜಿಗಳು 111 ವರ್ಷಕ್ಕೂ ಹೆಚ್ಚು ಕಾಲ ಬದುಕಿದ್ರು. ಅದರ ಉದ್ದೇಶ ಏನು ಅಂದ್ರೆ ದೇಹ ಶುದ್ಧವಾಗಿಟ್ಕೊಂಡು ಮಿತವಾದ ಆಹಾರವನ್ನ ಸೇವಿಸಿದಾಗ ಮಾತ್ರ ನಮ್ಮ ದೇಹ ಶುದ್ಧವಾಗಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ? ನಡೆ ಶುಚಿ, ನುಡಿ ಶುಚಿ ಇದು ಸಾಮಾಜಿಕ ಆರೋಗ್ಯವನ್ನು ಉಂಟು ಮಾಡುತ್ತೆ. ತನು ಶುಚಿ ದೈಹಿಕ ಆರೋಗ್ಯವನ್ನು ಉಂಟು ಮಾಡುತ್ತೆ. ಮನಸ್ಸು ಶುಚಿಯಾಗಿರ್ಬೇಕಂತೆ ಅಲ್ಲ? ನೀವು ಸಂಪೂರ್ಣವಾಗಿ ಆರೋಗ್ಯವಂತ ವ್ಯಕ್ತಿ ಅಂದ್ರೆ ನೀವು ಯಾವುದೇ ಜ್ವರ ಬಂದ್ರೆ ಮಾತ್ರ ಆರೋಗ್ಯ ಸರಿ ಇಲ್ಲ ಅಂತಲ್ಲ, ನಿಮ್ಮ ಮನಸ್ಸು ಸರಿ ಇಲ್ಲ ಅಂದ್ರೂ ಕೂಡ ಆರೋಗ್ಯ ಸರಿ ಇಲ್ಲ ಅಂತ. ಯಾಕೆ ಇವತ್ತು ಮನಸ್ಸು ಸರಿ ಇಲ್ಲ, ಪಾಠ ಕೇಳೋ ಮನಸ್ಸಿಲ್ಲ ಅಂತ ಕೇಳಿದಿರಲ್ವಾ? ಹಾಗೆ ಮನಸ್ಸು ಸರಿ ಇಲ್ಲ ಅಂದ್ರೂ ಕೂಡ ನೀವು ಆರೋಗ್ಯ ಸರಿ ಇಲ್ಲ ಅಂತ ಅಲ್ವಾ? ಈ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ. ಈಗ ಇಲ್ಲಿ ಕುಳಿತಿದ್ದೀರಾ, ನಿಮ್ಮ ಮನಸ್ಸು ಎಲ್ಲೋ ಹೊರಟೋಗಿದೆ. ನಮ್ಮ ಅಪ್ಪ ಏನು ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾರೆ, ನಮ್ಮ ಅಣ್ಣ ಏನು ಮಾಡ್ತಾ ಇದ್ದಾನೆ ಅಲ್ವಾ? ಮನವೆಂಬುದು ಮರ್ಕಟದಂತೆ ಲಂಘಿಸುವುದೆನ್ನ ಮನ ನೋಡಯ್ಯ, ನಿಂದಲ್ಲಿ ನಿಲಲಿಯದೆನ್ನ ಮನವು, ಹೊಂದಿದಲ್ಲಿ ಹೊಂದಲಿಯದೆನ್ನ ಮನವು ಅಂತ ಬಸವಣ್ಣರು ಹೇಳ್ಬಿಡ್ತಾರೆ. ಈ ಮನಸ್ಸನ್ನು ಯಾವುದಕ್ಕೆ ಹೋಲಿಸ್ತಾರೆ? ಮರ್ಕಟ ಅಂದ್ರೆ ಕೋತಿಗೆ ಹೋಲಿಸ್ತಾ ಇದ್ದಾರೆ. ಈ ಕೋತಿಗೆ ಹೋಲಿಸುವಂತಹ ಮನಸ್ಸನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ತಂದು ಕೂರಿಸೋದಿದೆಯಲ್ಲ ಅದು ತುಂಬಾ ಕಷ್ಟಕರವಾದದ್ದು. ಆದುದರಿಂದ ಮನಸ್ಸು ಕೂಡ ಶುಚಿಯಾಗಿಟ್ಕೊಳ್ಬೇಕು. ಇಲ್ಲಿವರೆಗೆ ಹೇಳಿದ್ದಾರೆ ಯಾರು? ವಿಶ್ವ ಆರೋಗ್ಯ ಸಂಸ್ಥೆ. ಆದರೆ ಅಕ್ಕ 12ನೇ ಶತಮಾನದಲ್ಲಿ ಇನ್ನೂ ಒಂದು ಶುಚಿ ಹೇಳ್ತಾಳೆ. ಅದು ಯಾವುದು? ಭಾವಶುಚಿ. ಭಾವಶುಚಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ. ಗೊತ್ತಾಯ್ತಲ್ಲ? ಆಧ್ಯಾತ್ಮಿಕ ಆರೋಗ್ಯ, ಆತ್ಮವನ್ನು ಅರಿಯುವಂತಹ ವಿದ್ಯ. ಆತ್ಮವನ್ನು ಅರಿಬೇಕು, ಒಳ್ಳೆಯ ಕೆಲಸವನ್ನ ಮಾಡು ಅನ್ನೋ ಒಂದು ತುಡಿತದಲ್ಲಿ ಇರಬೇಕು. ನೀವಿಲ್ಲಿ ಕುಳಿತಿರ್ಬೇಕಾದ್ರೆ ಏನಾದರೂ ಒಂದು ಸಂಶೋಧನೆ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಮನಸ್ಸು ಕಾರ್ಯಪ್ರವೃತ್ತರಾಗಬೇಕು.
ಹಾಗಾದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಯಾರು ಆದರ್ಶ ಆಗಬೇಕು ಅಂದರೆ, ನಿಮಗೆ ಬೋಧನೆ ಮಾಡುತ್ತಿರುವಂತಹ ಪ್ರಾಂಶುಪಾಲರಾಗಲಿ, ಉಪನ್ಯಾಸಕರಾಗಲಿ ಅವರು ಆದರ್ಶ ಆಗಬೇಕು. ಅಥವಾ ನಿಮಗೆ ಜೀವವನ್ನು ಕೊಟ್ಟಂತಹ ನಿಮ್ಮ ತಂದೆಯಾಗಲಿ ಅಥವಾ ತಾಯಿ ಆಗಲಿ ಆದರ್ಶ ಆಗಬೇಕು ಹೊರತು ಯಾರೋ ಸಿನಿಮಾ ನಟ ಅಲ್ಲ, ಅಥವಾ ಯಾರೋ ಬಿಗ್ ಬಾಸ್ ವಿನ್ನರ್ ಅಲ್ಲ. ಅವರ ಆದರ್ಶಗಳನ್ನ ನೀವು ರೂಢಿಸ್ಕೊಂಡ್ರೆ ಜೀವನದಲ್ಲಿ ಏನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾರು ಆದರ್ಶ ಆಗಬೇಕು? ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಭವಿಷ್ಯದ ಕಿರಣಗಳಾಗಬೇಕು, ಭವಿಷ್ಯದ ಬೆಳಕಾಗಬೇಕು ಅಂತ ಬೋಧನೆಯನ್ನು ಮಾಡಕ್ಕೆ ಬರ್ತಾ ಇದ್ದೀರಲ್ಲ, ಯಾರಾದರೂ ಒಬ್ಬರೇ ಹೇಳಿದ್ದೀರಾ ನೀವು ನಮ್ಮ ಲೆಕ್ಚರರ್ ನನ್ನ ಆದರ್ಶ, ನನ್ನ ತಂದೆ ನನ್ನ ರೋಲ್ ಮಾಡೆಲ್, ನನ್ನ ತಾಯಿ ನನಗೆ ನಾಯಕಿ ಅಂತ ಯಾರಾದರೂ ಹೇಳಿದ್ದೀರಾ? ಅದು ಬರಬೇಕೋ ಹೊರತು ನೀವು ಈ ಒಂದು ಇದನ್ನ ಏನೋ ಮೀಡಿಯಾಗಳನ್ನು ನೋಡಿ ಅಲ್ವಾ, ಯಾವುದೋ ಒಬ್ಬ ಸಿನಿಮಾ ನಟ ಆಗ್ಬೋದು ಅಥವಾ ಯಾರೋ ಒಂದು ಬಿಗ್ ಬಾಸ್ ಆಗ್ಬೋದು, ಅವರನ್ನ ಆದರ್ಶವನ್ನಾಗಿ ಸ್ವೀಕರಿಸಬಾರದು. ನಮ್ಮ ಬಾಳನ್ನ ಬೆಳಗುವಂತಹ ವ್ಯಕ್ತಿಗಳನ್ನು ನಾವು ಆದರ್ಶ ವ್ಯಕ್ತಿಗಳಾಗಿ ಸ್ವೀಕರಿಸಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ಅರ್ಥ ಆಯ್ತಲ್ಲ? ಇಂತಹ ಆತ್ಮ ಅರಿವು ಇದೆ. ಇದಕ್ಕೆ ಒಂದು ಸಣ್ಣ ಒಂದು ದೃಷ್ಟಾಂತವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಲೂಯಿ ಪಾಶ್ಚರ್ ಕೇಳಿದ್ದೀರಲ್ಲ, ಆ ಲೂಯಿ ಪಾಶ್ಚರ್ಗೆ ವಿವಾಹ ನಡೀತಾ ಇರುತ್ತೆ. ವಿವಾಹ ಆಗುವಂತಹ ಸಂದರ್ಭದಲ್ಲಿ ಇನ್ನೇನು ಅವನ ಮದುವೆಯ ಸಂದರ್ಭ, ಆ ಮದುವೆಯ ಸಂದರ್ಭದಲ್ಲಿ ಲೂಯಿ ಪಾಶ್ಚರ್ ಆ ವರನ ಕೊಠಡಿಯಲ್ಲಿರ್ತಾನೆ. ಹೋಗಿ ವರನನ್ನ ಕರ್ಕೊಂಡು ಬನ್ನಿ ಅಂತಾರೆ. ವರನನ್ನ ಕರ್ಕೊಂಡು ಬರಕ್ಕೆ ನೋಡ್ತಾರೆ, ಲೂಯಿ ಪಾಶ್ಚರ್ ಆ ಕೊಠಡಿಯಲ್ಲಿ ಇರೋದಿಲ್ಲ. ಎಲ್ಲ ಹುಡುಕ್ತಾರೆ, ಲೂಯಿ ಪಾಶ್ಚರ್ ಅಲ್ಲಿ ಅಂತ, ಎಲ್ಲೂ ಇಲ್ಲ. ಕೊನೆಗೆ ಅವನ ಆತ್ಮೀಯ ಗೆಳೆಯ ಇರ್ತಾನೆ, ನನಗೆ ಗೊತ್ತು ಲೂಯಿ ಪಾಶ್ಚರ್ ಎಲ್ಲಿರ್ತಾನೆ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಆ ಒಂದು ಚರ್ಚಲ್ಲಿ ವಿವಾಹ ನಡೀತಾ ಇರುತ್ತೆ. ಆ ಚರ್ಚಿನ ಪಕ್ಕದಲ್ಲಿ ಒಂದು ವಿಜ್ಞಾನದ ಪ್ರಯೋಗಾಲಯ ಇರುತ್ತೆ. ಆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡ್ತಾ ಕುಳಿತಿರ್ತಾನೆ. ಅಲ್ಲಿಗೆ ಓಡ್ತಾನೆ ಅವನ ಆತ್ಮೀಯ ಸ್ನೇಹಿತ, ಓಡಿ ಹೋಗಿ ಲೂಯಿ ಪಾಶ್ಚರ್ ಏನ್ ಮಾಡ್ತಾ ಇದೀಯಾ? ನನಗೆ ವಿವಾಹದ ಸಂದರ್ಭದಲ್ಲಿ ತಲೆಯಲ್ಲಿ ಯಾವುದೋ ಒಂದು ಯೋಚನೆ ಬಂತು, ಅದನ್ನ ಪ್ರಯೋಗವನ್ನ ಮಾಡ್ತಾ ಇದ್ದೀನಿ. ಅಲ್ಲ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ನೀನು ಈ ರೀತಿ ಮಾಡೋದಾ ಅಂದಾಗ ಅವನು ಹೇಳ್ತಾನೆ, ಹೇಳುವಂತಹ ಒಂದೇ ಮಾತು, ಎಲ್ಲರೂ ನನಗೋಸ್ಕರ ಕಾಯಬಹುದು, ಆದರೆ ಸತ್ಯ ಶೋಧನೆ, ಸತ್ಯ ಘಟನೆ ಯಾರಿಗೋಸ್ಕರನೂ ಕಾಯೋದಿಲ್ಲ. ಅಲ್ಲಿ ಒಂದು ತತ್ವ ಬೆಳೀತು, ಆ ತತ್ವದಿಂದ ಪ್ರೇರಿತನಾಗಿ ನಾನು ಬಂದು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ಲೂಯಿ ಪಾಶ್ಚರ್ ಆ ಮದುವೆಯ ದಿನ ಕಂಡು ಹಿಡಿದದ್ದೇ ಲಸಿಕಾ ನಿಯಮ. ಜಗತ್ತನ್ನೇ ನಿರೋಗಗೊಳಿಸುವಂತಹ ಆ ಒಂದು ಲಸಿಕಾ ನಿಯಮವನ್ನು ಅವನ ಮದುವೆಯ ದಿನ ಕಂಡುಹಿಡಿತಾನಂದ್ರೆ ಅವನ ಕಾರ್ಯತತ್ಪರತೆ ಯಾವ ರೀತಿ ಇತ್ತು ಅಂತ ನಾವು ಅರ್ಥ ಮಾಡ್ಕೊಡ್ಬೇಕಾಗತ್ತೆ. ಆ ರೀತಿ ಆಲೋಚನೆ ಮಾಡುವಂತಹ ವಿದ್ಯಾರ್ಥಿಗಳು ನೀವಾಗಬೇಕು. ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡೋಣ, ಜೀವನದಲ್ಲಿ ಏನಾದರೂ ಬೆಳಕನ್ನ ಕಂಡುಕೊಳ್ಳೋಣ ಅಂತ. ಅರ್ಥ ಆಯ್ತಲ್ಲ? ಆದುದರಿಂದ ಇಂತಹ ಒಂದು ಮಾದಕ ವ್ಯಸನಗಳಿಗೆ ತುತ್ತಾಗೋದಕ್ಕೆ ಬಿಡಿ. ಯಾರಾದರೂ ಅಪ್ಪಿ ತಪ್ಪಿ ಏನಾದರೂ ಟೇಸ್ಟ್ ನೋಡಿದ್ರೆ ಆ ಟೇಸ್ಟನ್ನು ಅಲ್ಲಿಗೆ ನಿಲ್ಲಿಸಬೇಡಿ. ಸಿಗರೇಟ್ ಟೇಸ್ಟ್ ಆಗ್ಬೋದು, ಮದ್ಯದ ಟೇಸ್ಟ್ ಆಗ್ಬೋದು, ಏನಾದರೂ ನಾವು ಒಳ್ಳೆ ಹುಡುಗರು ತರಳಬಾಳು ವಿದ್ಯಾಸಂಸ್ಥೆಯಲ್ಲಿ ಅಂತಹ ಟೇಸ್ಟ್ ನೋಡಿರೋರು ಯಾರು ಇಲ್ಲ ಅಂತ ನಾನಾದರೂ ಭಾವಿಸಿದ್ದೇನೆ. ಆದರೂ ಕಣ್ಣು ತಪ್ಪಿಸಿ. ನನ್ನ ಕಣ್ಣು ತಪ್ಪಿಸ್ಬೋದು, ನಿಮ್ಮ ಲೆಕ್ಚರರ್ ಕಣ್ಣು ತಪ್ಪಿಸ್ಬೋದು, ಆದರೆ ತಂದೆಯ ತಾಯಿಯ ಕಣ್ಣನ್ನು ತಪ್ಪಿಸ್ಬೋದು. ಯಾರ ಕಣ್ಣನ್ನು ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ? ಅಲ್ಲಿ ಕುಳಿತಿದ್ದಾನೆ ಒಬ್ಬ, ಧರಣಿಯ ಮೇಲೊಂದು ಇರಿದಪ್ಪ ಅಂಗಡಿಯ ನಿಕ್ಕಿ ಅರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನ ವಾದಡೆ ಒಡನೆ ನುಡಿವನು, ಇಮ್ಮನ ವಾದಡೆ ನುಡಿಯನು, ಕಾಣಿಯ ಸೋಲ ಅರ್ಧ ಗಾಣಿಯ ಎಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಅಂತ. ಯಾರ ಕಣ್ಣು ತಪ್ಪಿಸ್ಬೋದು? ಒಡೆಯ ಇದ್ದಾನಲ್ಲ ಅಲ್ವಾ, ಧರಣಿ ಮೇಲೆ ಒಂದು ಅಂಗಡಿ ಇಟ್ಕೊಂಡು ಕುಳಿತಿದ್ದಾನೆ ಮಹಾದೇವ ಶೆಟ್ಟಿ, ಅವನ ಕಣ್ಣು ತಪ್ಪಿಸೋಕ್ಕಾಗುತ್ತಾ? ಆಗೋದಿಲ್ಲ. ಅವನ ಕಣ್ಣು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ನಾನು ಮಾಡುತ್ತಿರುವುದು ಮನವಿ, ದಯಮಾಡಿ ಈ ಮಾದಕ ವ್ಯಸನಗಳಿಗೆ ತುತ್ತಾಗಬೇಡಿ. ಯಾಕಂದರೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. ಈ ಒಂದು ಕುಡಿತಕ್ಕೆ ತುತ್ತಾಗಿ ಇಡೀ ಗಂಡ ಹೆಂಡತಿ ಜಗಳವನ್ನು ಹಾಡಿ ಇಡೀ ಸಂಸಾರವೇ ರೋಸಿ ಹೋಗ್ಬಿಟ್ಟಿರುತ್ತೆ. ಅಂತಹವರಿಗೆ ಬೆಳಕನ್ನು ಉಂಟು ಮಾಡಲು ಅನೇಕ ತಾಲೂಕು ಕೇಂದ್ರಗಳಲ್ಲಿ ಒಂದು ಮದ್ಯ ಬಿಡಿಸುವಂತಹ ಶಿಬಿರ ಅಂತ ಮಾಡಿ ಅವರಿಗೆ 100 ಜನರಿಗೆ ಒಂದು ಕೇಂದ್ರದಲ್ಲಿ ಸೇರಿಸಿ ಆ ಒಂದು ಕುಡಿತ ಬಿಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಇನ್ನೂ ಒಂದು ಬೇಡ, ಬಸವ ಮಾರ್ಗ ಅಂತ ಕೇಳಿರ್ಬೋದು ನೀವು. ಎಲ್ಲಿ? ನಮ್ಮ ರಿಂಗ್ ರೋಡಲ್ಲಿ ಹೋದ್ರೆ ಶೇಷಾದ್ರಿಪುರಂ ಕಾಲೇಜ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಬಸವ ಮಾರ್ಗ ಅಂತ ಇದೆ. ಆ ಬಸವ ಮಾರ್ಗದ ಸಂಸ್ಥಾಪಕರೇ ಅದಕ್ಕೆ ತುತ್ತಾಗ್ಬಿಡ್ತಾರೆ. ಯಾವುದಕ್ಕೆ? ಮಾದಕ ವ್ಯಸನಕ್ಕೆ ತುತ್ತಾಗ್ಬಿಡ್ತಾರೆ. ಅವರು ಕರೋಡಪತಿ, ಕೋಟ್ಯಾಧಿಪತಿ ಅವರು.
ಅವ್ರಿಗೇನು ಮಾದಕವನ್ನ ಬಳಸೋದಿಕ್ಕೆ ದುಡ್ಡಿಲ್ಲ ಅಂತಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ಅವ್ರಿಗೆ ಯುವ ವಯಸ್ಸಿನಲ್ಲಿ ಅವರು ತುತ್ತಾದಾಗ ಅವ್ರಿಗೆ ಗೊತ್ತಾಗುತ್ತೆ, ಇದು ನನ್ನ ಜೀವನವನ್ನ ಏನ್ ಮಾಡುತ್ತೆ, ನರಕ ಯಾತನೆ ಮಾಡುತ್ತೆ ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಕೊನೆಗೆ ಪ್ರಾಮಿಸ್ ಮಾಡ್ತಾರೆ, ನಾನು ಇನ್ನು ಮಾದಕ ವಸ್ತುವನ್ನ ಬಳಸೋದು ಬೇಡ ಅಂತ ಹೇಳಿ ನನ್ನಂತಹ ಮಾದಕ ವ್ಯಸನಕ್ಕೆ ತುತ್ತಾಗಿರುವಂತಹ ಅನೇಕ ಜನರಿಗೆ ಬೆಳಕಾಗಬೇಕು ಅಂತ ಬಸವ ಮಾರ್ಗ ಅಂತ ಸ್ಥಾಪನೆ ಮಾಡ್ತಾರೆ. ನೋಡಿರ್ಬೋದು ಬಸವ ಮಾರ್ಗ ಅಂತ ಶಿಷ್ಯಾತ್ರಿಪುರಂ ಕಾಲೇಜ್ ಹತ್ರ. ಅಲ್ಲಿ ಪ್ರತಿ ತಿಂಗಳು 100ಕ್ಕೂ ಹೆಚ್ಚು ಜನರಿಗೆ ಒಂದು ಕುಡಿತವನ್ನ ಬಿಡಿಸುವಂತಹ ಶಿಬಿರಗಳನ್ನ ಮಾಡಿ ಅನೇಕ ಜನರಿಗೆ ಬಾಳಿನಲ್ಲಿ ಬೆಳಕನ್ನ ಕಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇದ್ದಾರೆ. ಆದುದರಿಂದ ಅನೇಕರು ಮಹಾನ್ ವ್ಯಕ್ತಿಗಳು ಕೂಡ ಈ ಒಂದು ದುಶ್ಚಟಕ್ಕೆ ಗುರಿಯಾಗಿ ಕೊನೆ ತಪ್ಪೊಪ್ಕೊಂಡಿದ್ದಾರೆ. ಮಹಾತ್ಮ ಅಂತ ಕರಿತೀವಿ ಯಾರನ್ನ? ಮಹಾತ್ಮ ಗಾಂಧೀಜಿಯವರನ್ನು ಬಿಟ್ಟದ್ದಲ್ಲ ಇದು. ಯಾವುದು ಈ ಒಂದು ಮಾದಕ ವಸ್ತು ಇದೆಯಲ್ಲ, ಮಹಾತ್ಮ ಗಾಂಧೀಜಿಯವ್ರನ್ನು ಬಿಟ್ಟದ್ದಲ್ಲ. ಏನ್ ಬಿಡಿ ಸರ್, ಆ ಮಹಾತ್ಮ ಗಾಂಧೀಜಿಯವರೇ ಮಾಡಿದ್ಮೇಲೆ ನಾನೇನು ಅಂತ ಅನ್ಕೋಬೇಡಿ. ಆಮೇಲೆ ಏನಾಯ್ತು ಅನ್ನೋದು ಮುಖ್ಯ, ಗೊತ್ತಾಯ್ತಲ್ಲ. ಹಂಗೆ ಗೆಳೆಯರ ಸಹವಾಸ ಮಾಡಿಬಿಡ್ತಾರೆ. ಆಗೆಲ್ಲ ಸಿಗರೇಟ್ ಇರಲಿಲ್ಲ, ಬೀಡಿ. ಆ ಬೀಡಿಯ ದಾಸರಾಗ್ಬಿಡ್ತಾರೆ. ಬೀಡಿಯನ್ನ ಸೇದು ಅನಂತರ ಏನ್ ಮಾಡ್ತಾರೆ, ಮಿತ್ರನಾಗಿ ಬರುತ್ತೆ ಅದು. ಒಂದು ಸಲ ಏನ್ ಮಾಡ್ತಾನೆ, ಗೆಳೆಯ ಫ್ರೀಯಾಗಿ ಕೊಡ್ತಾನೆ, ನೋಡು ಒಂದು ಟೇಸ್ಟ್ ನೋಡು ಅಂತ. ಎರಡನೇ ದಿನನೂ ಫ್ರೀಯಾಗಿ ಕೊಡ್ತಾನೆ. ಮೂರನೇ ದಿನ ಅವಾಗ್ಲೂ ಫ್ರೀಯಾಗಿ ಕೊಡ್ತಾನೆ. 4ನೇ ದಿನ ಮಗ ಹೋಗಿ ದುಡ್ಡು ತಗೊಂಡು ಬಾ ಅಂತಾನೆ. ದುಡ್ಡು ಇರುತ್ತೆ, ನೀವು ಸಂಪಾದನೆ ಮಾಡಲ್ಲ. ಏನ್ ಮಾಡ್ತೀರಾ? ಅಪ್ಪನ ಜೇಬು, ಅಮ್ಮನ ಚೀಲ ಇವನ್ನ ಹುಡುಕ್ತೀರಾ. ಹುಡುಕಿ ಏನ್ ಮಾಡ್ತೀರಾ, ಪ್ರಾರಂಭ ಮಾಡ್ತೀರಾ. ಯಾವ್ದು ಸ್ಟಾರ್ಟ್ ಆಗುತ್ತೆ? ಕಳ್ಳತನ ಪ್ರಾರಂಭ ಆಗುತ್ತೆ ಅಲ್ವಾ. ಆಗ ಏನು, ಒಂದು ಬೀಡಿ ಹೋಗಿ ಒಂದು ದಿನಕ್ಕೆ 1 ಬೀಡಿ ಹೋಗಿ ನಂತರ 2 ಬೀಡಿ, 3 ಬೀಡಿ, 4 ಬೀಡಿ, ಹಿಂಗೆ ಹೋಗಿ ಏನಾಗುತ್ತೆ, ನಮ್ಮನ್ನ ಮೃತ್ಯುವಿನ ಕೂಪಕ್ಕೆ ತಳ್ಳುತ್ತೆ. ಆ ರೀತಿ ಮಹಾತ್ಮ ಗಾಂಧೀಜಿಯವರು ಆ ಹಂತ ಕೊಟ್ಟೋಗ್ಬಿಡ್ತಾರೆ. ಆಗ ಅರಿವಾಗುತ್ತೆ ಅವರಿಗೆ. ಅರಿವಾಗಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಕೊನೆಗೆ ಹಣ ಇಲ್ಲದೆ ಇರೋದಕ್ಕೆ ಒಂದು ಚಿನ್ನದ ತುಣುಕನ್ನ ಮನೆಯಿಂದ ಕದೀತಾರೆ. ಚಿನ್ನದ ತುಣುಕನ್ನ ಕದ್ದಿ ಮಾಡಿದಂತಹ ಸಾಲವನ್ನು, ಸ್ನೇಹಿತರಿಂದ ಸಾಲ ಮಾಡಿರ್ತಾರಲ್ಲ ಈ ಬೀಡಿ ಸೇದೋದಕ್ಕೆ, ದುಶ್ಚಟಗಳಿಗೆ, ಆ ಸಾಲವನ್ನು ತೀರಿಸ್ತಾರೆ. ಅರಿವಾಗ್ತಾರೆ. ತಂದೆಗೆ ಒಂದು ಪತ್ರವನ್ನು ಬರೀತಾರೆ. ಅಪ್ಪ, ನನಗೆ ಅರಿವಿಲ್ಲದೆ ನಾನೇನು ಮಾಡಿದ್ದೇನೆ, ಈ ಒಂದು ಮಾದಕ ವ್ಯಸನಗಳಿಗೆ ಗುರಿಯಾಗಿ ನಾನು ಚಿನ್ನದ ತುಣುಕನ್ನು ಕದ್ದಿದ್ದೇನೆ. ಆದರೆ ನನಗೆ ಪಶ್ಚಾತ್ತಾಪ ಆಗಿದೆ. ನಾನು ಈ ಕೆಲಸವನ್ನ ಮಾಡಬಾರದು ಅಂತ, ಇನ್ನು ಜೀವನದಲ್ಲಿ ನಾನೆಂದೂ ಕೂಡ ಮಾದಕ ವ್ಯಸನವನ್ನ ಮುಟ್ಟೋದಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದು ತಂದೆಗೆ ತಗೊಂಡು ಕೊಡ್ತಾರೆ. ಹಿಂಗೆ ಚೇರಲ್ಲಿ ಕೂತಿರ್ತಾರೆ. ಆ ಚೇರಲ್ಲಿ ಇರುವಂತಹ ಮಹಾತ್ಮ ಗಾಂಧೀಜಿಯವರ ತಂದೆ ಪತ್ರವನ್ನ ಓದ್ತಾ ಕಣ್ಣಿನಲ್ಲಿ ನೀರು ಏನಾಗುತ್ತೆ, ಆ ಪತ್ರಕ್ಕೆ ತೊಟ್ಟಿಕ್ಕುತ್ತೆ. ನನ್ನ ಮಗ ಮಾದಕ ವ್ಯಸನಕ್ಕೆ ತುತ್ತಾದ್ನಲ್ಲ ಅಂತಲ್ಲ, ನನ್ನ ಮಗ ಮಾಡಿದ ತಪ್ಪನ್ನ ಒಪ್ಪಿಕೊಂಡಲ್ಲ ಅಂತ. ಒಪ್ಪಿಕೊಂಡಾಗ ಆಗ ಆ ತಂದೆ ಅವನ ಮಗನ ಮೇಲೆ ಸಂತೋಷ ಪಡ್ತಾರೆ. ಇನ್ನು ನೀನು ಯಾವಾಗಲೂ ಒಳ್ಳೆ ಕೆಲಸವನ್ನೇ ಮಾಡ್ತೀಯ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಅಂತ ಹೇಳಿ ಕೊನೆಗೆ ಮಗನ್ನ ಕಳಿಸ್ಕೊಡ್ತಾರೆ. ಆಗ ಮಗ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ವಕೀಲರಾಗಿ ಅಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ನಂತರ ಭಾರತಕ್ಕೆ ಬಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಮಹಾತ್ಮ ಗಾಂಧೀಜಿಯವರಾಗ್ತಾರೆ. ಅಂದರೆ ಯಾವ ಶಕ್ತಿ ಇದೆ ಅಲ್ವಾ. ಆದುದರಿಂದ ಇಂತಹ ಒಂದು ಮಾದಕ ವ್ಯಸನವನ್ನ ಮಹಾತ್ಮರನ್ನೇ ಬಿಟ್ಟಿಲ್ಲ. ಆದರೆ ಅಂತಹ ಮಹಾತ್ಮರನ್ನ ನಾವು ಆದರ್ಶವಾಗಿ ಇಟ್ಕೊಂಡು, ಯಾರು ಬೀಡಿ ಸೇದದನ್ನ ಆದರ್ಶವಾಗಿ ಇಟ್ಕೊಳ್ಬಾರ್ದು. ಬೀಡಿ ಸೇದಿದ್ರೆ ಏನು ಆಯಿತು, ಆ ಒಂದು ಪ್ರಾಯಶ್ಚಿತ್ತವನ್ನ ಪಟ್ಟರಲ್ಲ, ಆ ಪ್ರಾಯಶ್ಚಿತ್ತದ ಸಂದರ್ಭವನ್ನ ನಮ್ಮ ತಲೆಯಲ್ಲಿ ತಂದುಕೊಂಡು ಆ ಕೆಲಸಕ್ಕೆ ನಾವು ಕೈ ಹಾಕಬಾರದು ಮಕ್ಕಳ. ಅರ್ಥ ಆಯ್ತಲ್ಲ. ಆದುದರಿಂದ ಯಾವುದೇ ಮಾದಕ ವಸ್ತುಗಳಿಗೇನಾದ್ರೂ ನೀವು ಅಡಾಪ್ಟ್ ಆದ್ರಿ, ಮೊದಲು ಏನನ್ನ ಕೊಲ್ಲುತ್ತೆ ಅಂದ್ರೆ ನಮ್ಮ ಆತ್ಮವಿಶ್ವಾಸವನ್ನ ಕೊಲ್ಲುತ್ತೆ. ಆತ್ಮವಿಶ್ವಾಸ ಇರುತ್ತೆ, ನಾನು ಇವತ್ತು ಓದ್ತೀನಿ ಅಂತ. ಅರ್ಥ ಆಯ್ತಲ್ಲ. ಪುಸ್ತಕ ಹೇಳುತ್ತೆ, ನೀನು ನನ್ನನ್ನು ಒಮ್ಮೆ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ. ಅರ್ಥ ಆಯ್ತಲ್ಲ. ಅದೇ ಮೊಬೈಲ್ ಹೇಳುತ್ತೆ, ನೀನು ನನ್ನನ್ನು ಒಮ್ಮೆ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಅಲ್ವಾ. ಮೊಬೈಲ್ ಇಟ್ಟುಬಿಟ್ರೆ ಅಲ್ವಾ. ಕೇಳಿರ್ಬೋದು, ಅಪ್ಪ ಅಮ್ಮ ಏನಾದರೂ ಮೊಬೈಲ್ ಜಾಸ್ತಿ ಆಗಿದ್ರೆ ನಿಮಗೆ ಮೊದಲನೇ ಹೆಂಡ್ತಿ ನಾನಲ್ಲ ಕಣ್ರಿ, ಮೊಬೈಲ್ ಮೊದಲನೇ ಹೆಂಡ್ತಿ ಅಂತ ಕೇಳಿರ್ಬೋದು ಅಲ್ವಾ. ಅಥವಾ ಅಮ್ಮ ಏನಾದರೂ ಜಾಸ್ತಿ ಮೊಬೈಲ್ ಬಳಸಿದ್ರೆ ಗಂಡ ಹೇಳ್ತಾನೆ, ಮೊದಲನೇ ಗಂಡ ನಾನಲ್ಲ ಕಣೆ, ಯಾರು ಮೊಬೈಲ್ ನಿನಗೆ ಮೊದಲನೇ ಗಂಡ ಅಂತ ಹೇಳೋದು ಉದಾಹರಣೆಗಳನ್ನು ಕೂಡ ನಾವು ಕೇಳಿರ್ಬೋದು. ಆ ರೀತಿ ಮಟ್ಟಕ್ಕೆ ಮೊಬೈಲ್ ತಗೊಂಡೋಗುತ್ತೆ. ಮೊಬೈಲು ಕೂಡ ಒಂದು ರೀತಿ ನಮಗೇನಾಗುತ್ತೆ, ದುಶ್ಚಟ. ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಬಳಸಬೇಕು, ಆದರೆ ಹೆಚ್ಚಿಗೆ ಬಳಸಿದಾಗ ಅದು ಕೂಡ ಅತಿಯಾದರೆ
ಅಮೃತವು ವಿಷ ಅಂತ. ಆದುದರಿಂದ ಮಾದಕ ವಸ್ತುಗಳು ಕೂಡ ಒಂದು ಸಲ ನಾವು ಅದಕ್ಕೆ ಏನಾದರೂ ಬಿದ್ದು ಅಂದರೆ ನಮ್ಮನ್ನು ಏನು ಮಾಡದೆ, ತಲೆ ಎತ್ತದಂತೆ ಮಾಡುತ್ತೆ, ಆತ್ಮವಿಶ್ವಾಸವನ್ನು ಕೊಲ್ಲುತ್ತೆ. ಕೊನೆಗೆ ಆತ್ಮವಿಶ್ವಾಸವನ್ನು ಕೊಲ್ಲೋದ್ರ ಜೊತೆಗೆ ನಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ತಂದೆಯ ಜೊತೆ ಜಗಳ ಆಡೋದು, ತಾಯಿಯ ಜೊತೆ ಜಗಳ ಆಡುವಂಥದ್ದು, ದುಡ್ಡನ್ನು ಕೇಳುವಂಥದ್ದು, ಇಡೀ ಕುಟುಂಬದ ವಾತಾವರಣವೇನಾಗುತ್ತೆ, ಕಲುಷಿತ ಆಗಿಬಿಡುತ್ತೆ. ಜೊತೆಗೆ ರೋಡಲ್ಲಿ ಹೋಗಬೇಕಾದ್ರೆ ಅವ್ರ ಜೊತೆ ಸುಮ್ಮನೆ ಇರ್ತೀರಾ? ಮಾದಕ ವ್ಯಸನಕ್ಕೆ ತುತ್ತಾದಾಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾವನಾದ್ರೂ ಸುಮ್ಮನೆ ಏನಾದರೂ ಮಾತಾಡಿದ್ರೆ ಅವನ ವಿರುದ್ಧ ಸುಮ್ಮನೆ ಜಗಳಕ್ಕೆ ಹೋಗ್ತೀರಾ. ಜಗಳಕ್ಕೆ ಹೋಗಿ ಆಗ ಇಡೀ ಸಮಾಜವೇ ಏನಾಗುತ್ತೆ, ಸಮಾಜದ ವಾತಾವರಣವೇ ಹಾಳಾಗುತ್ತೆ. ಅರ್ಥ ಆಯ್ತಲ್ಲ? ಈ ನಾವು ಒಂದು ಮಾದಕ ವ್ಯಸನಕ್ಕೆ ತುತ್ತಾದಾಗ ನಮ್ಮ ನೆಮ್ಮದಿ ಹಾಳಾಗುವುದರ ಜೊತೆಗೆ ಇಡೀ ಸಮಾಜದ ನೆಮ್ಮದಿ ಹಾಳಾಗುವುದರ ಜೊತೆಗೆ ಕುಟುಂಬದ ನೆಮ್ಮದಿ ಹಾಳಾಗುವುದರ ಜೊತೆಗೆ ನಾವೇ ನಮ್ಮ ದೇಹವನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತೀನಿ. ಅದಕ್ಕೆ ಮಕ್ಕಳೇ, ನಾನು ನಿಮ್ಮನ್ನ ವಿನಮ್ರತೆಯಿಂದ ಕೇಳಿಕೊಳ್ಳೋದೇನಪ್ಪ ಅಂದ್ರೆ, ಈ ಒಂದು ಕೆಟ್ಟ ಚಟಗಳಿಗೆ ಕೈ ಹಾಕಬೇಡಿ. ಅರ್ಥ ಆಯ್ತಲ್ಲ? ಆ ಕೆಟ್ಟ ಚಟಗಳಿಗೆ ಕೈ ಹಾಕಿದ್ರೆ ನಾವು ದೇವರು ಎಲ್ಲೆಲ್ಲ ಹುಡುಕೋದಲ್ಲ ನಮ್ಮ ಆತ್ಮದಲ್ಲಿ ಹುಡುಕಬೇಕು, ನಮ್ಮ ಮನಸ್ಸಿನಲ್ಲಿ ಹುಡುಕೊಡ್ಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ಬಸವಣ್ಣವರು ಅದ್ಭುತವಾದ ವಚನವನ್ನು ಕೊಟ್ಟಿದ್ದಾರೆ. ಅದನ್ನು ಕೋಟ್ ಮಾಡಿ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾನೆ. ಅವರು ಹೇಳ್ತಾರೆ, ಮನೆಯೊಳಗೆ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ರಜ ತುಂಬಿ, ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಡೆಯ ನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ. ಅರ್ಥ ಆಯ್ತು ಈ ವಚನ? ಮನೆಯೊಡೆಯ ನಿದ್ದಾನೋ ಇಲ್ಲವೋ. ಮನೆಯೊಳಗೆ ಇರಬೇಕಂದ್ರೆ ಏನ್ ಮಾಡಬೇಕು? ಮನೆಯ ಹೊರಗಡೆ ಏನಾಗಿರ್ಬೇಕು? ನೀರನ್ನು ಇಟ್ಟಿರಬೇಕು, ರಂಗೋಲಿಯನ್ನ ಹಾಕಿರ್ಬೇಕು. ಹಾಕಿದ್ದಾಗ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಅರ್ಥ ಅಲ್ವಾ? ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ರಜ ತುಂಬಿ, ರಜ ಅಂದ್ರೆ ಕಸ ತುಂಬಿಟ್ಟಿದೆ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ ಅಂದ್ರೆ ಈ ಮನೆಯೊಳಗೆ ಯಾರು ಕೂಡ ವಾಸವಿಲ್ಲ ಅಂತ ಅರ್ಥ ಆಗುತ್ತಲ್ವಾ? ಯಾವ್ದಾದ್ರು ಪ್ರವಾಸಕ್ಕೆ ನೀವು ಒಂದು ವಾರ ಪ್ರವಾಸ ಹೋದ್ರೆ ಬಂದಾಗ ಮನೆ ಮುಂದೆ ಏನಾಗಿರುತ್ತೆ? ಎಲ್ಲ ಕಸ ಕಡ್ಡಿ ಎಲ್ಲ ಬಿದ್ದು ಈ ಮನೆಯಲ್ಲಿ ಯಾರು ವಾಸವಿಲ್ಲ ಅನ್ನೋದನ್ನ ಸಾರಿ ಹೇಳುತ್ತೆ ಅಲ್ವಾ? ಹಾಗೆ ಮುಂದುವರೆದು ಹೇಳ್ತಾರೆ, ತನುವಿನೊಳಗೆ ಹುಸಿ ತುಂಬಿ. ನಾವು ಇಂತಹ ಮಾದಕ ವ್ಯಸನಗಳಿಗೆ ತುತ್ತಾದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ? ಸುಳ್ಳು ತುಂಬಿಕೊಳ್ಳುತ್ತೆ. ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ. ಅಂದ್ರೆ ಈ ಪಂಚೇಂದ್ರಿಯಗಳು ಏನ್ ಹೇಳ್ತೀವಿ, ಆ ಪಂಚೇಂದ್ರಿಯಗಳನ್ನ ನಾವು ಬೇರೆ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗ್ತೀವಿ. ಆ ಮನದೊಳಗೆ ವಿಷಯ ತುಂಬಿದಾಗ ಮನದೊಡೆಯ ನಿದ್ದಾನೋ ಇಲ್ಲವೋ, ಆಗ ಈ ಮನಸ್ಸಿನಲ್ಲಿ ಮನದೊಡೆಯ ಅಂದ್ರೆ ಆ ಪರಶಿವ ಇರ್ತಾನ? ಇಲ್ಲ ಕೂಡಲ ಸಂಗಮ ದೇವ. ನಮ್ಮ ದೇಹ ಶುದ್ಧವಾಗಿದ್ರೆ ಮಾತ್ರ ಅಲ್ಲಿ ಪರಮಾತ್ಮ ವಾಸವಾಗಿರ್ತಾನ ಹೊರತು ದೇಹ ಅಶುದ್ಧವಾಗಿದ್ರೆ ಅಲ್ಲಿ ವಾಸವಾಗೋದಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಇಂತಹ ಮಾದಕ ವ್ಯಸನಗಳಿಗೆ ಏನ್ ಮಾಡಬೇಡಿ, ಅವಲಂಬನೆ, ರಿಲ್ಯಾಕ್ಸ್ ಮೂಡ್ ತಗೊಳ್ಳೋದಿಕ್ಕೆ, ರಿಲ್ಯಾಕ್ಸ್ ಆಗೋದಿಕ್ಕೆ ಪ್ರಯತ್ನ ಪಡಬೇಡಿ. ಪ್ರಯತ್ನವನ್ನ ಪಟ್ಟರೆ ಅವಲಂಬನೆ ಆಗುತ್ತೆ. ಅವಲಂಬನೆ ಆಗಿ ಅದಕ್ಕೆ ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಅದರ ದಾಸರಾಗ್ತೀರಾ. ದಾಸರಾದ ಪರಿಣಾಮ ಹೋಗುವುದು ನಮ್ಮ ಜೀವ. ಅರ್ಥ ಆಯ್ತಲ್ಲ? ಆದುದರಿಂದ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದಕ್ಕೆ ನಮ್ಮ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಮಹಾದೇವ ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಮಕ್ಕಳಲ್ಲೂ ಕೂಡ ಒಂದು ರೀತಿ ಅರಿವಿನ ಬೆಳಕನ್ನ ಉಂಟು ಮಾಡೋದಕ್ಕೆ ಸಾಧ್ಯ ಆಗಿದೆ. ನೀವು ಒಳ್ಳೆಯ ಅಂಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಗಣಿತದ ಮೂಲ ಕ್ರಿಯೆಗಳಿದೆ 4 ಯಾವುದು ಗಣಿತದ ಮೂಲ ಕ್ರಿಯೆಗಳು? ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು. ಕೂಡುವುದು, ಮಿತ್ರರನ್ನ ಕೂಡುತ್ತಾ ಹೋಗಬೇಕು. ಅರ್ಥ ಆಯ್ತಲ್ಲ? ಮಿತ್ರರನ್ನ ಕೂಡುತ್ತಾ ಹೋಗಬೇಕು. ಶತ್ರುಗಳನ್ನ ಕಳೆಯುತ್ತಾ ಹೋಗಬೇಕು. ಮಿತ್ರರನ್ನ ಕೂಡುತ್ತಾ ಹೋಗಿದ್ರೆ ಮೊತ್ತ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಶತ್ರುಗಳನ್ನ ಕಳೀತಾ ಹೋದ್ರೆ ಅದರ ಒಂದು ಸಂಖ್ಯೆ ಏನಾಗುತ್ತೆ? ಮೊತ್ತ ಕಡಿಮೆ ಆಗ್ತಾ ಹೋಗುತ್ತೆ. ಸದ್ಗುಣಗಳನ್ನ ಗುಣಿಸುತ್ತಾ ಹೋಗಬೇಕು. ಒಳ್ಳೆಯ ಗುಣಗಳನ್ನ ಗುಣಿಸ್ತಾ ಹೋದ್ರೆ ಗುಣಲಬ್ಧ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ದುರ್ಗುಣಗಳನ್ನ ಭಾಗಿಸುತ್ತಾ ಹೋಗಬೇಕು. ಭಾಗಿಸ್ತಾ ಹೋದಾಗ ಏನಾಗುತ್ತೆ? ಶೇಷ 0 ಆಗಿ ಬರುತ್ತೆ. ಹೀಗೆ ನಮ್ಮ ಜೀವನವೇ ಗಣಿತದ ಮೂಲ ಕ್ರಿಯೆಗಳಿದ್ದ ಹಾಗೆ ಆ ಮೂಲ ಕ್ರಿಯೆಗಳ ರೀತಿ ಜೀವನವನ್ನ ಸುಂದರವಾಗಿ
ಯಾಕಂದ್ರೆ ಹೇಳ್ತಾ ಇದ್ದಿರಲ್ಲ, ಇವತ್ತು ನೀವು ಇಂತಹ ಒಂದು ಕೊಠಡಿಯಲ್ಲಿ ತುಂಬಾ ಪ್ರಶಾಂತವಾದಂತಹ ಪರಿಸರ, ಒಂದು ಸದ್ದು ಗದ್ದಲವಿಲ್ಲ ಇಲ್ಲಿ ಅಲ್ವಾ. ಇಲ್ಲಿ ಮಾತಾಡ್ತಾ ಇದ್ರೆ ಒಂದು ರೀತಿ ನಾನು ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಇದ್ದೇನೆ ಅನ್ಸುತ್ತೆ. ಮಕ್ಕಳ ಸ್ವರ್ಗ ನರಕ ಅನ್ನೋದನ್ನ ನಾವು ಕಲ್ಪಿಸ್ಕೊಂಡಿರೋದಷ್ಟೇ, ಅರ್ಥ ಆಯ್ತಲ್ಲ. ಸ್ವರ್ಗ ನರಕನ್ನ ಕಲ್ಪಿಸ್ಕೊಂಡಿರೋದಷ್ಟೇ. ಸ್ವರ್ಗ ನರಕ ನಮ್ಮ ಜೀವನದಲ್ಲಿ ಇದೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಒಳ್ಳೆಯ ವಿಚಾರಗಳು ಕೇಳ್ಬರುತ್ತೋ. ಈಗ ಕಾಲೇಜಿನಲ್ಲಿ ಒಳ್ಳೆಯ ವಿಷಯಗಳನ್ನ ಉಪನ್ಯಾಸಕರು ಹೇಳ್ತಾರೆ, ಒಳ್ಳೆಯ ವಿಷಯಗಳನ್ನ ಕಿವಿಯಲ್ಲಿ ತುಂಬುತ್ತಾರೆ. ಹಾಗಾದ್ರೆ ನೀವು ಕಾಲೇಜಲ್ಲಿ ಇದ್ದೀನಿ ಅಂದ್ರೆ ಬರೀ ಕಾಲೇಜಲ್ಲಿ ಇಲ್ಲ, ಎಲ್ಲಿದ್ದೀರಾ ಅಂತ? ದೇವಲೋಕದಲ್ಲಿದ್ದೀರಾ ಅಂತ. ಎಲ್ಲಿದ್ದೀರಾ ಅಂತ? ಸ್ವರ್ಗದಲ್ಲಿದ್ದೀರಾ ಅಂತ. ಗೊತ್ತಾಯ್ತಲ್ಲ. ಇನ್ನು ಮರ್ತ್ಯಲೋಕ ಅಂದ್ರೆ ಕೆಟ್ಟ, ನರಕ ಅಂದ್ರೆ ಯಾವುದು? ಇಂತಹ ದುಶ್ಚಟಗಳಿಗೆ ಬಲಿಯಾಗಿ, ಕೆಟ್ಟ ಚಟಗಳಿಗೆ ಬಲಿಯಾಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತೀರಲ್ಲ, ಅದೇ ನರಕ. ಒಳ್ಳೆಯದನ್ನ ಮಾಡಿದ್ರೆ ನೀವು ಇಂಜಿನಿಯರೋ ಡಾಕ್ಟರೋ ಅಥವಾ ಯಾವುದೋ ಒಂದು ಉದ್ಯೋಗವನ್ನ ತೊಡಗಿಕೊಂಡ್ರೆ ಏನಾಗ್ತೀರಾ? ಸ್ವರ್ಗಕ್ಕೆ ಹೋಗ್ತೀರಾ. ಇಲ್ಲ, ನೀನು ದುಶ್ಚಟಗಳಿಗೆ ಬಲಿಯಾಗಿ, ದುಶ್ಚಟಗಳಿಗೆ ಗುರಿಯಾಗಿ ನೀವು ನಿಮ್ಮ ತಂದೆಗೆ ಭಾರ, ಮತ್ತೆ ತಾಯಿಗೆ ಭಾರ, ಇಡೀ ಕುಟುಂಬಕ್ಕೆ ಭಾರ, ಕೊನೆಗೆ ಮದುವೆ ಆಗೋದಿಕ್ಕೂ ಕೂಡ ಇಂದು ಮುಂದೆ ನೋಡ್ತಾರೆ. ಮದುವೆ ಆಗಲ್ಲ, ಬ್ರಹ್ಮಚಾರಿಯಾಗಿ ನೀವು ಜೀವನವನ್ನ ದೂಡಬೇಕಾಗುತ್ತೆ. ಆದುದರಿಂದ ಮಾದಕ ವಸ್ತುಗಳಿಗೆ ಬಲಿಯಾಗಬಾರದು, ಅದು ನರಕಕ್ಕೆ ದೂಡುತ್ತೆ ಅಂತ ಹೇಳ್ತಾ, ನಾವು ಒಳ್ಳೆಯ ಕೆಲಸವನ್ನ ಬಳಸ್ಕೊಂಡ್ರೆ ಅದೇ ಸ್ವರ್ಗ, ಅದೇ ದೇವಲೋಕ. ನೀವು ದೇವಲೋಕದಲ್ಲಿ ಇರೋದಕ್ಕೆ ಇಷ್ಟಪಡ್ತೀರೋ ಅಥವಾ ನರಕದಲ್ಲಿ ಇರೋಕ್ಕೆ ಇಷ್ಟಪಡ್ತೀರೋ ಮಕ್ಕಳು? ದೇವಲೋಕ ಖಂಡಿತ. ಇಲ್ಲಿ ಕುಳಿತಿದೀವಲ್ಲ, ಇದೇ ದೇವಲೋಕವಾಗಿ ನಮ್ಗೆ ಕಂಗೊಳಿಸ್ತಾ ಇದೆ. ಇವತ್ತು ತರಳಬಾಳು ವಿದ್ಯಾಸಂಸ್ಥೆ ಒಂದು ದೇವಲೋಕ, ಅರ್ಥ ಆಯ್ತಲ್ಲ. ಅಂತಹ ಒಂದು ದೇವಲೋಕದಲ್ಲಿ ನಾವು ಮಿಂದೆದ್ದು ಹೇಳುವಂತಹ ವಿದ್ಯಾರ್ಥಿಗಳು ನಾವಾಗಬೇಕು. ಭವಿಷ್ಯದಲ್ಲಿ ನಿಮ್ಮ ಬಾಳಿನ ಬೆಳಕು ಏನಾಗಬೇಕು? ಪ್ರಜ್ವಲಿಸಬೇಕು. ಬಸವನ ಬೆಳಕು ಎಲ್ಲಾಡಿ ಬಂದೆ ಅಂತ ಹೇಳಿದ್ನಲ್ಲ, ಆ ರೀತಿ ಆ ಬೆಳಕು ಪ್ರಜ್ವಲಿಸಿ ಇಡೀ ಸಮಾಜಕ್ಕೆ ನಿಮ್ಮ ಇದೇನಾಗಬೇಕು? ಮಾದರಿ ಆಗಬೇಕು. ಅವತ್ತು ನಿಮ್ಮ ತಂದೆ ತಾಯಿಗಳು ಏನಾದ್ರೂ ಕಾಲೇಜಿಗೆ ಬರಬೇಕಾದ್ರೆ ಅಲ್ಲಿ ಹೇಳಿರ್ತಾರೆ, ನಿನ್ನ ಮಗಳು ಏನು ಓದ್ಬಿಡ್ತಾಳೆ, ನಿನ್ನ ಮಗ ಏನು ಓದ್ಬಿಡ್ತಾನೆ ಅಂತ. ಅದಕ್ಕೆ ಉತ್ತರ ಏನಾಗಬೇಕು? ನೀವು ಏನಾದರೂ ಒಂದು ಉದ್ಯೋಗವನ್ನ ತೆಗೆದುಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ನೆರವಾದ್ರೆ ನೀವು ತರಳಬಾಳು ವಿದ್ಯಾಸಂಸ್ಥೆಗೆ ಬಂದು ಇಂತಹ ಒಂದು ಉಪನ್ಯಾಸಕರು ಪ್ರಾಂಶುಪಾಲರ ಒಂದು ಅಧೀನದಲ್ಲಿ ನೀವು ವಿದ್ಯೆ ಕಲಿತದ್ದು ಕೂಡ ಸಾರ್ಥಕ ಆಗುತ್ತೆ. ನೀವು ಸಾರ್ಥಕ ಪಡೆದುಕೊಳ್ಳುವಂತಹ ಕ್ಷಣಗಳು ನಿಮ್ಮದಾಗಲಿ ಅಂತ ಹೇಳ್ತಾ ನಮ್ಮನ್ನ ಇಲ್ಲಿಗೆ ಕರೆಸಿ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಪ್ರಯುಕ್ತ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಇವತ್ತು ನಿಮ್ಮ ಮನದ ಬೆಳಕು ಹಚ್ತಾ, ನಿಮ್ಮ ಮನದಲ್ಲಿ ಏನಾದ್ರೂ ಬೆಳಕು ಕಂಡಿದೆಯಾ? ಮಾತಾಡ್ತಾ ಇಲ್ಲ, ಆಗಿದೆಯಾ? ಅರಿವಾಗಿದೆಯಾ? ಓಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಆಲೋಚನೆ ಮಾಡುವ ಶಕ್ತಿ ನಿಮಗೆ ಬಂದಿದೆ ಅಂದ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಕಾರ್ಯಕ್ರಮ ಮಾಡಿದ್ದು ಮತ್ತು ನಮ್ಮ ಪ್ರಾಂಶುಪಾಲರು ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿದ್ದು ಸಾರ್ಥಕ ಆಯಿತು ಅಂತ ಹೇಳ್ತಾ, ಅಂತಹ ಸಾರ್ಥಕ ಕ್ಷಣವನ್ನ ನಾನು ಕೂಡ ಕಣ್ತಂಕೊಂಡಿದ್ದೀನಿ. ನಾನು ಎಲ್ಲಿ ಇಂತಹ ಮಾತುಗಳನ್ನ ಮಾತಾಡ್ತಾ ಇದ್ದೀನಿ, ಇದುವರೆಗೆ 1,000ಕ್ಕಿಂತ ಹೆಚ್ಚು ಇಂತಹ ಕಾರ್ಯಕ್ರಮಗಳು ಮತ್ತು ಉಪನ್ಯಾಸಗಳಿಗೆ ಕೊಟ್ಟಿದ್ದೇನೆ. 1,000 ಹೆಚ್ಚು ಸ್ವರ್ಗವನ್ನು ನೋಡಿದ್ದೀನಿ ಅಂತ. ಅಂದ್ರೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಉಪನ್ಯಾಸಕರು, ಒಳ್ಳೆಯ ಸಂಘ ಸಂಸ್ಥೆಯವರು ನೋಡಿದಾಗ ನನಗೆ ಸ್ವರ್ಗವನ್ನೇ ನೋಡಿದಂತಹ ಅನುಭವ, ದೇವಲೋಕವನ್ನೇ ನೋಡಿದಂತಹ ಅನುಭವ. ಅಂತಹ ದೇವಲೋಕದಲ್ಲಿ ಮಿಂದೇಳುವಂತಹ ವಿದ್ಯಾರ್ಥಿಗಳು ತಾವಾಗಬೇಕು ಅಂತ ಹೇಳ್ತಾ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭೂಮಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ, ಅಂತಹ ಒಂದು ಬೆಳಕು ಇವತ್ತು ನಮ್ಮ ಶ್ರೀ ತರಳಬಾಳು ವಿದ್ಯಾಸಂಸ್ಥೆಯಲ್ಲಿ ಬಂದಿದೆ ಅಂತ ಹೇಳ್ತಾ, ಅಂತಹ ಬಾಳಿಗೆ ಬೆಳಕು ಅಂದ್ರೆ ನಮ್ಮ ತರಳಬಾಳು ವಿದ್ಯಾಸಂಸ್ಥೆಯ ಸಿರಿಗೆರೆಯ ಮಠದವರು ಒಂದು ವಚನ ಸಂಪುಟ ಅಂತ ಒಂದು ಕ್ರೋಮಲ್ಲಿ ಒಂದು ಸಾಮಾಜಿಕ ಜಾಲತಾಣವನ್ನ ಸಿದ್ಧಪಡಿಸಿದ್ದಾರೆ. ಇದು ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ. ದಯಮಾಡಿ ನಿಮ್ಮ ಬಾಳು ಬೆಳಕಾಗಬೇಕು ಅಂದ್ರೆ ಅದನ್ನ ಬಳಸ್ಕೊಳ್ಳಿ. 22,000 ವಚನಗಳನ್ನ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕ್ರೋಮ್ಗೆ ಹೋಗ್ಬಿಟ್ಟು ವಚನ ಸಂಪುಟ ಅಂತ ಹೊಡೆದ್ರೆ ಬಸವಣ್ಣ ಬರ್ತಾರೆ. ಬಸವಣ್ಣನವರ ಎಲ್ಲಾ ವಚನಗಳ ತಾತ್ಪರ್ಯ ಬರುತ್ತೆ. ಅದನ್ನು ಓದ್ಬೋದು. ನಿಮ್ಮ ಜೀವನಕ್ಕೆ ಬೆಳಕಾಗಬೇಕು ಅಂದ್ರೆ ಅಲ್ಲಮ ಪ್ರಭುಗಳು ವಚನ ಬರುತ್ತೆ,
ಸಿದ್ದರಾಮೇಶ್ವರರ ವಚನ ಬರುತ್ತೆ, ಅಕ್ಕ ಮಹಾದೇವಿಯವರ ವಚನ ಬರುತ್ತೆ. ಎಲ್ಲಾ ವಚನಗಳನ್ನ ನೀವು ನೋಡ್ಬೋದು. 22,000ಕ್ಕಿಂತ ಹೆಚ್ಚು ವಚನಗಳು ನಮ್ಮ ತರಳಬಾಳು ವಿದ್ಯಾಸಂಸ್ಥೆಯವರು, ಸಿರಿಗೆರೆಯ ಪೂಜ್ಯ ಶ್ರೀಗಳು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ವಚನಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಬಾಳು ಬೆಳಕಾಗಲಿ. ನಮ್ಮ ಹೋರಾಟ ಯಾವಾಗಲೂ ಯಾವುದರ ವಿರುದ್ಧ ಇರಬೇಕು? ಮಾದಕ ವಸ್ತುಗಳ ವಿರುದ್ಧ ಇರಬೇಕು. ಇವತ್ತು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ ಏನಂತ? ನೀವು ಶಿಕ್ಷಣವನ್ನ ಪಡೆದಿದ್ದೀರಿ ಅಂದ್ರೆ ಹುಲಿಯ ಹಾಲನ್ನು ಕುಡಿದಿದ್ದೀರಾ ಅಂತ. ಹುಲಿಯ ಹಾಲನ್ನು ಕುಡಿದ ಮೇಲೆ ಏನ್ ಮಾಡ್ಬೇಕು? ಗರ್ಜಿಸ್ಬೇಕು. ಹಂಗೆ ನೀವು ಶಿಕ್ಷಣವನ್ನ ಪಡೆದಿದ್ದೀರಿ ಅಂದ್ರೆ ಈ ಮಾದಕ ವಸ್ತುಗಳ ವಿರುದ್ಧ ಏನಾಗ್ಬೇಕು? ನೀವು ಗರ್ಜನೆಯನ್ನ ಮಾಡ್ಬೇಕು. ಮಾಡ್ತೀರಾ? ಮಾದಕ ವಸ್ತುಗಳು ಅಲ್ವಾ, 2 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಏನ್ ಮಾಡಿ? ನಿಮ್ಮ ಆಹಾರಕ್ಕಾಗಿ ಖರ್ಚು ಮಾಡಿ, ಇನ್ನು 1 ರೂಪಾಯಿ ಪುಸ್ತಕವನ್ನ ತಗೊಳ್ಳಿ ಅಂತ ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. 1 ರೂಪಾಯಿಯ ಆಹಾರ ನಿಮ್ಮ ದೇಹವನ್ನ ಉಳಿಸುತ್ತೆ, ಇನ್ನ 1 ರೂಪಾಯಿ ಪುಸ್ತಕ ನಿಮ್ಮ ಜೀವನವನ್ನ ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನ ತಿಳಿಸುತ್ತೆ ಅಂತ ಹೇಳ್ತಾ, ಪುಸ್ತಕ ಓದುವಂತಹ ಪ್ರೇಮಿಗಳಾಗಿ ಇನ್ಯಾವುದರ ಪ್ರೇಮ ಆಗದ್ ಬೇಡ. ಅಥವಾ ಯಾವುದೇ ಒಂದು ಆದರ್ಶ ಯಾರಾಗಬೇಕು? ತಂದೆ ತಾಯಿಗಳಾಗಬೇಕು, ಶಿಕ್ಷಕರಾಗಬೇಕು, ಉಪನ್ಯಾಸಕರಾಗಬೇಕು ಹೊರತು ಇನ್ನ ಯಾವುದೋ ಒಂದು ಆದರ್ಶವನ್ನ ಇಟ್ಕೊಳ್ಬೇಡಿ ಅಂತ ಹೇಳ್ತಾ, ಈ ಒಂದು ಮಾದಕ ವಸ್ತುಗಳ ವಿರುದ್ಧ ನಮ್ಮ ಅಭಿಯಾನ ಯಾವಾಗಲೂ ಇದ್ದೇ ಇರುತ್ತೆ. ಮಾದಕ ವಸ್ತುಗಳನ್ನ ಜೀವನದಲ್ಲಿ ಒಮ್ಮೆಯೂ ಕೂಡ ಸವಿಯುವಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳ್ತಾ, ನಮ್ಮನ್ನ ಇಲ್ಲಿಗೆ ಕರೆಸಿ 1-2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಶಶಿಕುಮಾರ್ ಸರ್ ಅವರಿಗೆ, ನಮ್ಮನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಾದಂತಹ ಶ್ರೀ ಮಹದೇವಸ್ವಾಮಿ ಸರ್ ಅವರಿಗೆ, ಪ್ರೀತಿಯಿಂದ ಕಷ್ಟಪಟ್ಟು ಆಲಿಸಿದಿರೋ ಇಷ್ಟಪಟ್ಟು ಆಲಿಸಿದಿರೋ ಗೊತ್ತಿಲ್ಲ, ಆಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ 1-2 ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ